ಕಾಂಗ್ರೆಸ್ ವಕ್ತಾರರು ಒಂದು ಮಾತು ಹೇಳಿದ್ರು, ಯಾವ ಮತಪಟ್ಟಿಯಲ್ಲಿ ನಾವು ಎಲೆಕ್ಷನ್ ಮಾಡಬೇಕು ಅಂತ. ಈಗಾಗಲೇ ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕ ಕಮಿಷನರೇ ಹೇಳಿದ್ದಾರೆ, ಎರಡೆರಡು ಬಾರಿ ಕರಡು ಮತಪತ್ರಿಕೆಯನ್ನು ಆಗಲೇ ಬಿಡುಗಡೆ ಸಹ ಮಾಡಿದ್ದಾರೆ. ನಾವು ಒಂದು ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ ನಮಗೂ ಎರಡು ರೀತಿಯಾದ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ರೀತಿಯಾದಂಥ ಮತಪಟ್ಟಿಗಳನ್ನು ಆಗಲೇ ನಮಗೆ ಕೊಟ್ಟಿದ್ದಾರೆ. ಆಗಲೂ ಕ್ಲಿಯರ್ ಆಗೂ ಹೇಳಿದ್ದಾರೆ, SIR ಮತಪಟ್ಟಿಗೂ ಈ ಮತಪಟ್ಟಿಗೂ ಸಂಬಂಧ ಇಲ್ಲ. ಇದು GB ಎಲೆಕ್ಷನ್ಗೋಸ್ಕರ ನಾವು ಮತಪಟ್ಟಿ ತಯಾರು ಮಾಡಿರ್ತಕ್ಕಂಥದ್ದು. ಇವರು SIR ಮಾಡ್ತಿರ್ತಕ್ಕಂಥದ್ದು 27ಕ್ಕೆ ಅದನ್ನು ಪ್ರಸ್ತುತಪಡಿಸೋದು. ಅದು 28 ಎಲೆಕ್ಷನ್ 27ಗೆ ಅವರು ಡಿಕ್ಲೇರ್ ಮಾಡ್ತಾರೆ. ಫೈನಲ್ ಕರಡು ಪ್ರತಿ ಮತ್ತು ಫೈನಲ್ ಪ್ರತಿಗಳನ್ನು ಅವ್ರು ಕೊಡತಕ್ಕಂಥದ್ದು. ಇಲ್ಲಿ ಕರ್ನಾಟಕಕ್ಕೆ ಅದಕ್ಕೂ ಸಂಬಂಧನೇ ಇಲ್ಲ. ಇವರು ಇರತಕ್ಕಂತಹ ಮತಪಟ್ಟಿಯಲ್ಲೇ ಇವರು ಚುನಾವಣೆ ನಡೆಸ್ಬೋದು. ಈಗಾಗಲೇ ಮೊನ್ನೆ ಮಾರ್ಚಲ್ಲಿ ನಮಗೆ ಕರಡು ಮತಪಟ್ಟಿ ಕೊಟ್ಟಿದ್ದಾರೆ. ಪ್ರತಿಯೊಂದು ರಾಷ್ಟ್ರೀಯ ಪಕ್ಷಗಳಿಗೂ ಎರಡೆರಡು ಬಾರಿ ಕೊಟ್ಟಿರ್ತಕ್ಕಂಥದ್ದು. ಆದ್ದರಿಂದ ಅವರು ವಕ್ತಾರರು ಎಲ್ಲೋ ಒಂದು ಅದ್ರ ಬಗ್ಗೆ ಗಮನ ಹರಿಸಿಲ್ಲ ಅನಿಸುತ್ತೆ. ಅದೇ ರೀತಿಯಾಗಿ ಮುಂದುವರೆದು BBMP ಚುನಾವಣೆ ಅಥವಾ GBA ಚುನಾವಣೆ ಆಗದೇ ಇರೋದಕ್ಕೆ 15ನೇ ಫೈನಾನ್ಸ್ ಕಮಿಷನ್ನಿಂದ ನಮಗೆ ಎಷ್ಟು ನಷ್ಟ ಆಗಿದೆ ಅನ್ನೋದು ಸಹ ನಾವೆಲ್ಲ ಯೋಚನೆ ಮಾಡಬೇಕು. ಬೆಂಗಳೂರಿನ ಜನ ಅಂದರೆ 2022-23ರಲ್ಲಿ ನಮಗೆ ಬರಬೇಕಾದ 369 ಕೋಟಿ ಕೋತ ಆಗಿದೆ. 2023-24ರಲ್ಲಿ 373 ಕೋಟಿ ನಮಗೆ ತಡೆ ಹಿಡಿದಿದ್ದಾರೆ 15th ಕಮಿಷನ್ ಫೈನಾನ್ಸ್ ಕಮಿಷನ್. ಮತ್ತು 24-25ರಲ್ಲಿ 395 ಕೋಟಿ ಹಣವನ್ನು ನಮಗೆ ತಡೆ ಹಿಡಿದಿದ್ದಾರೆ. ಇಷ್ಟು ಹಣ ನಮಗೆ ಬಂದಿದ್ದರೆ ಎಷ್ಟು ಅಭಿವೃದ್ಧಿ ಆಗ್ತಾ ಇತ್ತು. ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಕಮಿಷನ್ನು ಅವರು ಹೇಳ ವರದಿ ಪ್ರಕಾರ ವಿತ್ ಹೋಲ್ಡ್ ಮಾಡಿರ್ತಕ್ಕಂಥದ್ದು 2100 ಕೋಟಿಯಷ್ಟು ಕೇಂದ್ರ ಸರ್ಕಾರ ನಮಗೆ ಕೊಡಬೇಕಾದಂಥ ಬಾಕಿ ಹಣವನ್ನು ಕೊಡ್ತಾ ಇಲ್ಲ. ಯಾಕೆ ಅಂದರೆ GB ಎಲೆಕ್ಷನ್ ಅಂದರೆ ಚುನಾವಣಾ ಪ್ರತಿನಿಧಿಗಳು ಇಲ್ಲದೇ ಇರತಕ್ಕಂಥ ರೀತಿಯಲ್ಲೇ ಅವ್ರು ಕೊಡ್ತಾ ಇಲ್ಲ. ಇದಕ್ಕೆ ಕಾರಣ ಯಾರು? ಈ ಕಾರಣ ಎರಡೂ ಪಕ್ಷಗಳ ಕಾರಣ ಆಗಿದೆ. BJP ವಕ್ತಾರರು ಹೇಳಿದ್ರು, ಹೌದು 2020-21 ನಮಗೆ ಕೋವಿಡ್ ಇತ್ತು. 2020 ಸೆಪ್ಟೆಂಬರ್ಗೆ ಅವಧಿ ಮುಗಿದಿರ್ತಕ್ಕಂಥದ್ದು. 2021 ಸಹ ಕೋವಿಡ್ ಮುಗಿದ ನಂತರ 2022 ಇತ್ತು. 22ರಿಂದ 23 ಮೇವರೆಗೂ ಇವರೇ ಅಧಿಕಾರವನ್ನು, ಬೊಮ್ಮಾಯಿಯವರೇ ಅಧಿಕಾರವನ್ನು ನಡೆಸಿರ್ತಕ್ಕಂಥದ್ದು. ಅಲ್ಲೇ ಅವರು ಈ GB ಎಲೆಕ್ಷನ್ ಸರ್ವನಾಶ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಕೊಡಲಿಪೆಟ್ಟನ್ನು ಕೊಟ್ಟಿರ್ತಕ್ಕಂಥದ್ದು BJPನವರೇ ಮೊದಲೇ ಕೊಡಲಿಪೆಟ್ಟೆ ಕೊಟ್ಟರು. ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಂಥ ಕಾಂಗ್ರೆಸ್ನವರು. ಈ 28 ಶಾಸಕರೇನಿದ್ದಾರಲ್ಲ, ಇವರಿಗೋಸ್ಕರ, ಇವರ ಮನೆ ಉದ್ಧಾರ ಮಾಡೋದಕ್ಕೋಸ್ಕರ, ಇವರು ಕೋಟ್ಯಾಂತರ ರೂಪಾಯಿ ಹಣ ಸಂಪಾದನೆ ಮಾಡೋದಕ್ಕೋಸ್ಕರ, ಮತ್ತು ಈ ನಮ್ಮ ನಗರಾಭಿವೃದ್ಧಿ ಸಚಿವರಾಗಿದ್ದಂಥ DK ಶಿವಕುಮಾರ್ ಅವರ ಮನೆ ಉದ್ಧಾರ ಮತ್ತು ಹಣವನ್ನು ಗಳಿಸೋದಕ್ಕೋಸ್ಕರ ಈ GB ಎಲೆಕ್ಷನನ್ನು ಮುಂದೂಡಿಕೆ ಮಾಡ್ತಾನೆ ಇದ್ದಾರೆ. ಇದರ ಬಗ್ಗೆ ಸ್ಪಷ್ಟೀಕರಣ ಇವ್ರನ್ನ ಕೇಳಿದ್ರೆ ಅಷ್ಟು ಸಮಂಜಸ ಆಗೋದಿಲ್ಲ. ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂತಹ, ಹೈಕಮಾಂಡ್ ಆಗಿರ್ತಕ್ಕಂತಹ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು. ಮತ್ತು ಮುಖ್ಯವಾಗಿ ರಾಹುಲ್ ಗಾಂಧಿ ಅವರು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡತಕ್ಕಂತಹ ನೈತಿಕತೆ ನಿಮಗಿದ್ರೆ ಚುನಾವಣೆ ನಡೆಸಬೇಕಾಗಿತ್ತು. ನಡೆಸಿಲ್ಲ ಅಂದರೆ ನಿಮಗೆ ನೈತಿಕತೆ ಇಲ್ಲ ಅನ್ನುವ ರೀತಿಯಲ್ಲಿ ಜನಬಿಂಬಿತ ಆಗುತ್ತೆ. ನೀವು ಜನಕ್ಕೋಸ್ಕರ ಕೆಲಸ ಮಾಡ್ತಾ ಇಲ್ಲ, ಹಣಕ್ಕೋಸ್ಕರ ಕೆಲಸ ಮಾಡ್ತಾಯಿದ್ದೀರಾ. ಇಲ್ಲಿ ಬೆಂಗಳೂರಂತಹ ಒಂದು ಖನಿಜ ಏನಿದೆ, ಈ ಖಜಾನೆ ಏನಿದೆ, ಆ ಖಜಾನೆಯನ್ನು 28 ಶಾಸಕರು, ಮಂತ್ರಿಗಳು ತಮ್ಮ ಮನೆಗೆ ಎತ್ಕೊಂಡು ಹೋಗೋದಕ್ಕೆ ಪಕ್ಷಾತೀತವಾಗಿ ಹೋರಾಟ ಮಾಡ್ತಾ ಇದ್ರು ಹೊರತು ಎರಡನೇ ಹಂತದ ನಾಯಕರನ್ನು ಬೆಳೆಸುವಂತಹ ಯಾವುದೇ ಪ್ರಕ್ರಿಯೆ ನಡೆದಿಲ್ಲ. ನೋಡಿ, 6 ವರ್ಷ ಚುನಾವಣೆ ನಡೆದಿಲ್ಲ ಅಂದ್ರೆ ಒಬ್ಬ ವ್ಯಕ್ತಿ ಇಲ್ಲ ಬಿಡು ನಾವು ಮೇಡಮ್ ನಾನು ಹೇಳ್ತೀನಿ ಒಂದೇ ನಿಮಿಷ. ಸಂಗ್ರೇಶಿ ಅವರು ನೇರವಾಗಿ ನಮ್ಗೆ ಹೇಳಿದ್ರು, ಸೂರ್ಯಕಾಂತ್ ಅವರು ಮತ್ತೆ ಇನ್ನೊಬ್ರು ಜಸ್ಟಿಸ್ ಇದ್ದಂತ ಡ್ಯುಯಲ್ ಬೆಂಚ್ ಅದು SIR is compulsory to conduct free and fair elections ಅಂತ ಹೇಳಿರೋದೇ ಹೊರತು ಎಲ್ಲೂ ನಿಮಗೆ ನೀವು ಇದಾದ್ಮೇಲೆನೆ ಹೊಸ ಮತದಾರರ ಪಟ್ಟಿ ಪರಿಷ್ಕರಣೆ ಆದ್ಮೇಲೆನೆ ಚುನಾವಣೆ ಮಾಡಬೇಕು ಅಂತ ಪಾಯಿಂಟ್ ಔಟ್ ಮಾಡಿ there is no such judgment. ಮೇಡಮ್ ನೀವು ಸಂಗ್ರೇಶಿ ಅವರು ಮೇಡಮ್ ವಕ್ತಾರನ್ನ ಬಿಡಿ, ಸಂಗ್ರೇಶಿ ಅವರು ಇಲ್ಲೇ ಇದ್ದಾರೆ, ಬೆಂಗಳೂರಿನಲ್ಲೇ ಇದ್ದಾರೆ, ಕನೆಕ್ಟ್ ಮಾಡ್ಕೊಳ್ಳಿ. ಸಂಗ್ರೇಶ್ ಕಮಿಷನರ್ ಏನಾದರೂ ನಿಮಗೆ ಮಾಹಿತಿ ನಮಗೆ ಹೇಳಿದ್ದಾರೆ. ಕಮಿಷನರು ನಾವು ಅದು ಮೀಟಿಂಗ್ ಅಟೆಂಡ್ ಮಾಡೋವಂಥವ್ರು, ಆ ಮೀಟಿಂಗ್ನಲ್ಲೇ ಹೇಳಿದ್ದಾರೆ ಈ ಪಟ್ಟಿಗೂ SIR ಪಟ್ಟಿಗೂ ಸಂಬಂಧ ಇಲ್ಲ. ನಾವು 2 ಸಾರಿ ಆಗಲೇ ಕರಡು ಮತಪಟ್ಟಿಗಳನ್ನು ತಯಾರು ಮಾಡಿದ್ದೀವಿ, ಆ ಮತಪಟ್ಟಿಗಳ ಮೂಲಕನೇ ನಾವು ಎಲೆಕ್ಷನ್ ಮಾಡೋದು ಅಂತ ಸಂಗ್ರೇಶಿಯವರು ನೇರವಾಗಿ ನಮಗೂ ಹೇಳಿದ್ದಾರೆ, ಮಾಧ್ಯಮಕ್ಕೂ ಹೇಳಿದ್ದಾರೆ. ಮತ್ತೆ ಗೊಂದಲ ಬೇಡ. ಈಗ ಮಾಡಬೇಕಾಗಿರ್ತಕ್ಕಂಥದ್ದು ನೀವು ಎಲೆಕ್ಷನ್ ಮಾಡೋದಕ್ಕೆ ಯಾಕೆ ಮುಂದೆ ಹೋಗ್ತಾ ಇಲ್ಲ ಅಂದರೆ ನಿಮಗೆ ನಿಮಗೆ ಮತ ಹಾಕೋದಿಲ್ಲ, ಜನ ನಿಮ್ಮನ್ನ ತಿರಸ್ಕರಿಸ್ತಾರೆ. ನೀವು ಅಡ್ಡ ಮತದಾನ ಮತ್ತೆ ನೀವೇ ತಾನೇ SIR ಆಗಬಾರ್ದು ಅಂತ ಹೇಳ್ತಾ ಇರ್ತಾರೆ. ಯಾರು SIR ಬೇಡ ಅಂತ ಹೇಳ್ತಾರೆ ಕಾಂಗ್ರೆಸ್. ಆಯೇಷಾ, ಯು ಟೆಲ್ ಮಿ, ಯಾವಾಗ ಎಲೆಕ್ಷನ್ ಮಾಡ್ತೀರಿ? ಡಿಸೆಂಬರ್ ನಲ್ಲಿ ನಾವು ಕೇಳಿದ್ವಲ್ಲ ಮೇಡಮ್, ಅವರು ನಮ್ಗೆ ಅಪ್ರೂವಲ್ ಮಾಡ್ತೀವಿ, ಎಲ್ಲದಕ್ಕೂ ರೆಡಿ ಆಗಿದೆ, ಪ್ರಣಾಳಿಕೆ. ಅಪ್ರೂವಲ್ ಕೊಟ್ಟಿಲ್ಲ ಅಂದ್ರೆ ನೀವು ಆಗಸ್ಟ್ ಅಲ್ಲಿ ಬಾಯಿ ಮುಚ್ಕೊಂಡು ಎಲೆಕ್ಷನ್ ಮಾಡಬೇಕು.
ಉತ್ಕರ್ಷ್, what is your opinion on this? ಅವ್ರು ಹೇಳಿ ಮೊದಲು ಮೇಡಮ್ ನೋಡಿ, ಎಲ್ಲೋ ಒಂದ್ ಕಡೆ ಇನ್ನೊಂದು ಉತ್ಕರ್ಷ್, ಒಂದ್ ನಿಮಿಷ, ಎಲ್ಲಾ MLA-ಗಳು ಕೂಡ ಬೆಂಗಳೂರಲ್ಲಿ ಒಗ್ಗಟ್ಟಾಗಿ ಯಾರಿಗೂ ಬಿಜೆಪಿ ಇರ್ಬೋದು, ಬೀಟ್ ಬಿಜೆಪಿ, ಬೀಟ್ ಕಾಂಗ್ರೆಸ್ ಅಥವಾ ಬೀಟ್ ಎನಿ ಅದರ್ ಪಾರ್ಟಿ, ಯಾರಿಗೂ ಬೆಂಗಳೂರಿನ MLA-ಗಳಿಗೆ ಇಲ್ಲಿ GBA ಎಲೆಕ್ಷನ್ ಆಗೋದೇ ಇಷ್ಟ ಇಲ್ಲ. ಮೇಡಮ್ ನೋಡಿ, ಚುನಾವಣೆ ಅನ್ನುವಂಥದ್ದು ಆಗ್ಬೇಕು, ಎರಡನೇ ಹಂತದ ನಾಯಕತ್ವ ಎಲ್ಲಾ ಪಾರ್ಟಿಗಳಲ್ಲಿ ಬರ್ಬೇಕು ಅನ್ನುವಂಥದ್ದು ನಮ್ಮ ಸ್ಪಷ್ಟ ನಿಲುವು ಇರ್ತಕ್ಕಂಥ. ಇದ್ರಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಆಗುವಂಥದ್ದಿಲ್ಲ. ನಾವು ಕೂಡ ಪಾರ್ಟಿಯ ಪ್ರಮುಖರಿಗೆ, ಅನೇಕರಿಗೆ ಇದನ್ನೇ ಹೇಳಿರುವಂತದ್ದು. ನಮ್ಮ ಪಾರ್ಟಿಯ ನಿಲುವು ಇದೇ ಇರೋದು, ಚುನಾವಣೆ ಆಗಬೇಕು, ಚುನಾವಣೆ ನಾವೇ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಆದ್ರೆ ಇಲ್ಲಿ ಸಮಸ್ಯೆ ಏನಾಗ್ಬಿಟ್ಟಿದೆ ಅಂತಂದ್ರೆ, ಕಳೆದ 3 ವರ್ಷದಿಂದ ನಮ್ಮ DK ಶಿವಕುಮಾರ್ ಅವರು ಇದ್ರು, ಈಗ ಕೃಷ್ಣ ಬೈರೇಗೌಡರು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆದ್ಮೇಲೆ ಓನ್ಲಿ ಕಮಿಷನ್, ಕಲೆಕ್ಷನ್, ಕರಪ್ಷನ್ ಅನ್ನುವಂಥದ್ದು ಇವತ್ತು ಸಂಪೂರ್ಣವಾಗಿ ಬೆಂಗಳೂರಿನ ಸುತ್ತಮುತ್ತ, ಬೆಂಗಳೂರು ನಗರದಲ್ಲಿ ತಲೆ ಎತ್ತಿರ್ತಕ್ಕಂಥದ್ದು. ಹಾಗಾಗಿ ಅವ್ರಿಗೆ ಗೊತ್ತಿದೆ ಬಹಳ ಸ್ಪಷ್ಟವಾಗಿ, ಈ ಸಂದರ್ಭದಲ್ಲಿ ನಾವೇನಾದ್ರೂ ಚುನಾವಣೆಗೆ ಹೋದ್ರೆ ಖಂಡಿತವಾಗ್ಲೂ ಜನ ನಮ್ಮನ್ನ ರಿಜೆಕ್ಟ್ ಮಾಡಿ ಮನೆಗೆ ಕಳಿಸುವಂಥದ್ದು ಯಾವುದೇ ಸಂಶಯ ಇಲ್ಲ ಅನ್ನೋದು. ಆಮೇಲೆ ಇದೇ ಕಾಂಗ್ರೆಸ್ ವಕ್ತಾರರು ಮಾತಾಡ್ಬೇಕಾದ್ರೆ ನಾನು ಕೇಳ್ತಾ ಇದ್ದೆ, ಅವರು ಏನೇನು ಇವತ್ತಿನ ಚುನಾವಣಾ ಆಯೋಗಕ್ಕೆ ಅಜೆಂಡಾ ಇದೆ, ಇದನ್ನ NRC ಮಾಡಬೇಕು, ಮತ್ತೊಂದು ಮಾಡ್ಬೇಕಂತ ಎಲ್ಲ ಹೇಳ್ತಿದ್ರು. ಸ್ವಲ್ಪ ಅವ್ರಿಗೆ ಮಾಹಿತಿಯ ಕೊರತೆ. ದಯವಿಟ್ಟು ನೀವು ಒಂದು ಮಾಧ್ಯಮದಲ್ಲಿ ಕುತ್ಕೊಂಡು ಆ ರೀತಿ ನೇರ ಆರೋಪ ಮಾಡಬೇಡಿ. ಯಾಕಂದ್ರೆ ಅದು ಚುನಾವಣಾ ಆಯೋಗ, ನೀವು ಬಿಜೆಪಿ ಮೇಲೆ ಆರೋಪ ಮಾಡಿ ಒಪ್ಕೊಳ್ತೀವಿ, ಆದ್ರೆ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಮೇಲೆ ಆ ರೀತಿ ಆರೋಪ ಮಾಡುವಂಥದ್ದು ಸರಿಯಲ್ಲ. ಆಮೇಲೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನಾವಿದ್ದಂತ ಸಂದರ್ಭದಲ್ಲಿ ಕೋವಿಡ್ ನ ಸಂದರ್ಭ ಇತ್ತು, ಆನಂತರ ಚುನಾವಣೆ ಮಾಡೋಷ್ಟೊತ್ತಿಗೆ ನಮಗೆ ಸ್ಟೇಟ್ ಎಲೆಕ್ಷನ್ ಗೆ ತಯಾರಾಗುವಂತ ವ್ಯವಸ್ಥೆ ಇದ್ದಂತೆ. ಆದ್ರೆ ಇವತ್ತು ಇವರು ಮೂರುವರೆ ವರ್ಷ ಆಯ್ತು, 3.5 ವರ್ಷದಿಂದ ಯಾಕೆ ಮಾಡಿಲ್ಲ, ಯಾಕೆ ಮಾಡಕ್ ಆಗ್ಲಿಲ್ಲ ಅನ್ನುವಂಥದ್ದು ಕೂಡ ಪ್ರಶ್ನೆ ಇರ್ತಕ್ಕಂಥದ್ದು. ಆಮೇಲೆ ಪಾಪ ಫರ್ಜಾನ್ ಅವ್ರು ಹೇಳ್ತಿದ್ರು, ಪಾಪ ಏನ್ BLOಗಳಿಗೆ ಬಹಳಷ್ಟು ಹಿಂಸೆ ಅಂತ. ನೀವು ಬಹಳ ಚೆನ್ನಾಗಿ ಹೇಳಿದ್ರಿ ಸಿಂಧೂರ ಮೇಡಮ್, 15 ದಿವಸದಲ್ಲಿ ಜಾತಿ ಸಮೀಕ್ಷೆ ಮಾಡ್ಬೇಕು ಅಂತ ಮಾಡಿ ಮುಗಿಸ್ತವ್ರಿ. ಆ ಶಿಕ್ಷಕರು ಪಾಪ ಬಂದು ಪಾಪ ಅವ್ರ ದೊಂಬರಾಟ ನೋಡಕ್ಕಾಗಿಲ್ಲ, ಅಷ್ಟು ಸಮಸ್ಯೆಗಳನ್ನ ಅಂಗ್ಲಾಚಿದ್ರು. ನಮ್ ಕೈಲಿ ಆಗೋದಿಲ್ಲ, ಬಹಳ ಕಷ್ಟ ಆಗುತ್ತೆ ಅಂದ್ರೂ ಕೂಡ ನಿಮ್ ಮಧು ಬಂಗಾರಪ್ಪ ಅವ್ರು ಬಿಡ್ಲಿಲ್ಲ. ಅವಾಗ ನಿಮಗ್ ಕಾಣದೇ ಇದ್ದಂತಹ ಸಹಕಾರ, ನಿಮಗ್ ಕಾಣದೇ ಇದ್ದಂತ ಪ್ರೀತಿ ವಾತ್ಸಲ್ಯ, ಈಗ ನಿಮಗೆ BLOಗಳ ಬಗ್ಗೆ ಆ ಪ್ರೀತಿ ವಾತ್ಸಲ್ಯ, ಇದನ್ನೇ ಡೋಂಗಿತನ ಅಂತ ಹೇಳುವಂತದ್ದು ಕಾಂಗ್ರೆಸ್ನವರದ್ದು. ಹಾಗಾಗಿ ಇದೆಲ್ಲವನ್ನ ಬಿಟ್ಟು ಫರ್ಜಾನ್ ಅವರೇ ಚುನಾವಣೆ ಮಾಡಿ, ಚುನಾವಣೆ ಬಳಸಬೇಡಿ, ಬಳಸಬೇಡಿ. ನೀವು ಒಬ್ಬ ವಕ್ತಾರರು, ನನ್ನ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ಬೋದು, ಸುಮ್ನಿಟ್ಟು ಹೋಗ್ತೀನಿ. ಅಲ್ಲ ಏನಿದೆ, ಅದು ಒಂದು ಸಮುದಾಯಕ್ಕೆ ನೀವು GBA ಚುನಾವಣೆ ನಡೆಸಿ, ಆ ಚುನಾವಣೆ ಜನ ವಿಚಾರಕ್ಕೆ ಬನ್ನಿ ಫರ್ಜಾನ್ ಅವರೇ. ಅಲ್ಲದೆ ನೀವು ಮಾಧ್ಯಮದಲ್ಲಿ ಕುತ್ಕೊಂಡು ಚುನಾವಣಾ ಆಯೋಗ ಅಜೆಂಡಾ ಇದೆ, ಆಯೇಷಾ ಒಂದ್ ನಿಮಿಷ, ಇಟ್ ಇಸ್ ರಾಂಗ್. ಉತ್ಕರ್ಷ್, ಯು ಶುಡ್ ನಾಟ್ ಯೂಸ್ ಸಚ್ ವರ್ಡ್ಸ್ ಬಿಕಾಸ್ ಅದು ಒಂದು ಆಗ್ಲಿ. ಅದ್ ಬಿಟ್ಟು ಅದನ್ನೇ ಬಿಟ್ಟು ಡಿಬೇಟ್ ಮಾಡ್ಕೊಂಡು ಕೂತ್ಕೋಬೇಡಿ. ಐ ಹ್ಯಾವ್ ಅದರ್ ಥಿಂಗ್ಸ್ ಟು ಡಿಸ್ಕಸ್, ಪ್ಲೀಸ್. ಐ ಹ್ಯಾವ್ ಅದರ್ ಥಿಂಗ್ಸ್ ಟು ಡಿಸ್ಕಸ್. ಮಾಧ್ಯಮದಲ್ಲಿ ಕುತ್ಕೊಂಡು ಚುನಾವಣಾ ಆಯೋಗದ ಮೇಲೆ ಅಜೆಂಡಾ ಆರೋಪ ಅಂತ ಮಾಡುವಂತ ಸರಿನಾ? ಉತ್ಕರ್ಷ್ ಮತ್ತು ಆಯೇಷಾ, ಐ ಹ್ಯಾವ್ ಒನ್ ಮೋರ್ ಕ್ವೆಶ್ಚನ್. ನನಗೆ ಬೆಂಗಳೂರು ಅಂತ ಬಂದಾಗ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು ಬಿಜೆಪಿ ಕಾಂಗ್ರೆಸ್ ಅನ್ನೋದು ಒಂದು ದೊಡ್ಡ ಆರೋಪ ಇದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಶಾಸಕರಿಗೆ GBA ಎಲೆಕ್ಷನ್ ನಡೆಯೋದು ಇಷ್ಟ ಇಲ್ಲ. ನೋಡಿ, ನಮ್ ಯಾವುದೇ ಕಾರಣಕ್ಕೂ ಅಡ್ಜಸ್ಟ್ಮೆಂಟ್ ಅನ್ನುವಂಥದ್ದು ಇಲ್ಲ. ಅನೇಕ ಇವರ ಹಣೆ ಬರ ಏನು, ಕಾಂಗ್ರೆಸ್ನವರದ್ದು ಗುಂಡಿ ಮುಚ್ಚಕ್ಕಾಗದೆ ಅಂತ ಸಂದರ್ಭದಲ್ಲಿ ಇವತ್ತು ಅನೇಕ ರೀತಿಯ ಸಮಸ್ಯೆಗಳಾದಾಗ, ಮೆಟ್ರೋ ಸಮಸ್ಯೆಗಳಾದಾಗ ನಾವೇ ಮುಂದೆ ನಿಂತು ಮಾಡಿರ್ತಕ್ಕಂಥದ್ದಲ್ವಾ ಸಿಂಧೂರ ಮೇಡಮ್? ಅಡ್ಜಸ್ಟ್ಮೆಂಟ್ ಎಲ್ಲಿ ಬಂತು? ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಇವ್ರು ಕಾಂಗ್ರೆಸ್ ನಾಯಕರು, ಇವ್ರು ಕಾಂಗ್ರೆಸ್ MLAಗಳು, ಬೆಂಗಳೂರಿನಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಕಾಂಗ್ರೆಸ್ MLAಗಳು ಅಡ್ಜಸ್ಟ್ಮೆಂಟ್ ಯಾವ್ದ್ರಲ್ಲಿ ಹೇಳಿ? ಕಮಿಷನ್, ಕಲೆಕ್ಷನ್, ಕರಪ್ಷನ್ ಅಲ್ಲಿ ಇವ್ರ ಅಡ್ಜಸ್ಟ್ಮೆಂಟ್ ಅಲ್ಲ. ಅದು ಎಲ್ಲ ಪಕ್ಷ ಇದ್ದಾಗಲೂ ಆಗುತ್ತೆ. ಮಾಡಿ ಓಡಿ ಹೋಗಿ ನಾನು ಉತ್ಕರ್ಷ್ 40% ಮಾಡಿ ನೀವು ಹೋದವರಲ್ವಾ ಅಂತ ಹೇಳಿದ್ರಿ. ನೀವು ಯಾಕೆ ಪ್ರೂವ್ ಮಾಡಕ್ಕಾಗ್ಲಿಲ್ಲ? ದಯವಿಟ್ಟು ನಾಟ್ ಏಬಲ್ ಟು ಪ್ರೂವ್ ಇಟ್. ವೈ ಯು ಹ್ಯಾವ್ ನಾಟ್ ಪ್ರೂವ್ಡ್? ಪೇ CM ಅಂತ ಅಭಿಯಾನ ನಡೆಸಿದ್ರಲ್ಲ, 40% ನೀವು ಯಾಕೆ 4 ವರ್ಷ ಆಯ್ತಲ್ಲ, ಯಾಕೆ ಪ್ರೂವ್ ಮಾಡಿಲ್ಲ ನೀವು? ಪ್ರೂವ್ ಆಗಿದೆ ಮೇಡಮ್. ಎಲ್ಲಿ ಪ್ರೂವ್ ಆಗಿದೆ? 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 ಎಲ್ಲಿ ಪ್ರೂವ್ ಮಾಡಿ? ನೀವು ಎಲ್ಲಿ ಪ್ರೂವ್ ಮಾಡಿದ್ದೀರಾ? ನೀವು ಎಲ್ಲಿ ಪ್ರೂವ್ ಮಾಡಿದ್ದೀರಾ? ವೇರ್ ಯು ಹ್ಯಾವ್ ಪ್ರೂವ್ಡ್ ಇಟ್? ಆಯೇಷಾ, ಡೋಂಟ್ ಟರ್ನ್ ಯುವರ್ ವರ್ಡ್ಸ್. ಆಯೇಷಾ ಹಂಗಂದ್ರೆ ಹಿಂಗೆ, ಹಿಂಗಂದ್ರೆ ಹಂಗೆ ಮಾತಾಡಬೇಡಿ. ಕಳ್ಳರು ಕಾಂಗ್ರೆಸ್ ಅಲ್ಲೂ ಇದ್ದಾರೆ, ಕಳ್ಳರು ಕಾಂಗ್ರೆಸ್ ಅಲ್ಲೂ ಇದ್ದಾರೆ, ಕಳ್ಳರು ಕಾಂಗ್ರೆಸ್ ಅಲ್ಲೂ ಇದ್ದಾರೆ, ಕಳ್ಳರು ಕಾಂಗ್ರೆಸ್ ಅಲ್ಲೂ ಇದ್ದಾರೆ. ಆಯೇಷಾ, ಕಳ್ಳರು ಕಾಂಗ್ರೆಸ್ ಅಲ್ಲೂ ಇದ್ದಾರೆ. ಆಯೇಷಾ, ಕಳ್ಳರು ಕಾಂಗ್ರೆಸ್ ಅಲ್ಲೂ ಇದ್ದಾರೆ, ಕಳ್ಳರು ಕಾಂಗ್ರೆಸ್ ಅಲ್ಲೂ ಇದ್ದಾರೆ, ಕಳ್ಳರು ಕಾಂಗ್ರೆಸ್ ಅಲ್ಲೂ ಇದ್ದಾರೆ. PSI ಎಕ್ಸಾಮ್ ಹಗರಣ ನಿಮ್ ಕೈಲಿ ಸಾಬೀತ್ ಪಡಿಸಕ್ ಆಯ್ತಾ? ಒದ್ದು ಒಳಗಾಗಕ್ಕಾಯ್ತಾ? 4 ವರ್ಷ ಆಯ್ತು. 40% ಅಂತ ಹೇಳ್ಕೊಂಡು ಪೇ CM ಅಭಿಯಾನ ನಡೆಸಿ ನೀವು ಅಧಿಕಾರಕ್ಕೆ ಬಂದ್ರಿ. ನೀವು ಅದನ್ನ ಪ್ರೂವ್ ಮಾಡಿ ಯಾವ ಇಲಾಖೆಯಲ್ಲಿ ಯಾರು ಮಾಡಿದ್ರು ಅವ್ರ ವಿರುದ್ಧ ನೀವು ಕ್ರಮ ತಗೊಂಡವ್ರನ್ನ ಒದ್ದು ಒಳಗ್ ಹಾಕಿದ್ರಾ? ಆಗ್ಲಿಲ್ಲ. ಯಾಕೆ ಮಾಡ್ಲಿಲ್ಲ? ಮತ್ತೆ ಡೋಂಟ್ ಸೇ ದಟ್
40% ಅದ. ನಿಮ್ಮ ಮೇಲೆ ಇವಾಗ 60-70% ಆರೋಪ ಇದೆ. ನಮ್ಗೆ ಏನ್ ಹೇಳಿದ್ರು, ನಿಮ್ಮ ಮೇಲೆ ಈ 60-70% ಆರೋಪ ಇದೆ. ನಿಮ್ಮ ಮೇಲೆ ಗುತ್ತಿಗೆದಾರರು 60-70% ಆರೋಪ ಮಾಡಿದ್ದಾರೆ. ನೀವು ದೂರ್ತರು, ನಾಚಿಕೆ ಕೆಟ್ಟವರು ಬಿಜೆಪಿ ಅವರು. ಇಲ್ಲ, ದಯವಿಟ್ಟು ಈ ರೀತಿ ಮಾತಾಡಬೇಡಿ ಫರ್ಜಾನ್ ಅವರೇ. ಸ್ವಲ್ಪ ನೀವು ಮೆಚೂರ್ಡ್ ಇದೀರಾ ಅಂತ ನಾವು ಭಾವಿಸಿದೀವಿ. ಈ ತರ ಸುಳ್ಳು ಮಾಹಿತಿ ದಯವಿಟ್ಟು ಕೊಡಬೇಡಿ. ರಾಮ ಮಂದಿರದಲ್ಲಿ ಕಳುವಾಗಿರೋದು ಸುಳ್ಳ? ನೀವು ನಿಮಗೆ ಬೇಕಾದ ಟಾಪಿಕ್ ಬಗ್ಗೆ ಮಾತಾಡಕ್ ಬಂದಿದ್ದೀರಾ? ಇಲ್ಲಿ ಮಾತಾಡಕ್ ಬಂದಿದ್ದೀರಾ? ನೀವು ಟಾಪಿಕ್ ಬಿಟ್ಟು ನನ್ನ ಪ್ರಶ್ನೆಗೆ ನೀವು ಉತ್ತರನೇ ಕೊಡ್ಲಿಲ್ಲ. ತೋರಿಸ್ಲಾ? ತೋರಿಸಿ ಕೊಡಿ. ತಗೊಳ್ಳಿ ಮೇಡಮ್, ನಿಮ್ಗೆ ನಾನು ಫಾರ್ವರ್ಡ್ ಮಾಡ್ಲಾ? ಖಂಡಿತ ಮಾಡಿ. ತಗೊಳ್ಳಿ. ಹಿಂಗೆ ನಾವ್ ಯಾರು ನೋಡಿದಿರೋ ತೀರ್ಪು ನೀವು ಒಬ್ರು ನೋಡಿದೀರಾ? ಫಾರ್ವರ್ಡೆಡ್. ಉತ್ಕರ್ಷ್, ಒಂದು ಇಲ್ಲಿ ಬಿಜೆಪಿದು ಬಹಳ ದೊಡ್ಡ ತಪ್ಪಿದೆ. ಏನು ಕೋವಿಡ್ ಅನ್ನ ರೀಸನ್ ಕೊಟ್ಬಿಟ್ಟು ಇಡೀ ವರ್ಷದಲ್ಲಿ ಎಲೆಕ್ಷನ್ನೇ ಮಾಡದೇ ಇರೋದು. ಅದಾದ್ಮೇಲೆ ಬಿಜೆಪಿ ನಾಯಕರು ಅಷ್ಟು ಸ್ಟ್ರಾಂಗ್ ಆಗಿ ಎಲ್ಲೂ ಕೂಡ ನೀವು GB ಎಲೆಕ್ಷನ್ ಕಂಡಕ್ಟ್ ಮಾಡಬೇಕು ಅಂತ ಪ್ರತಿಭಟನೆ ನಡೆಸಿದಾಗ್ಲಿ, ಬಹಳ ದೊಡ್ಡ ಸ್ಟ್ರಾಂಗ್ ಆಗಿ ಸ್ಟೆಪ್ ತಗೊಂಡಿದಾಗ್ಲಿ ಆಸ್ ಅನ್ ಅಪೋಸಿಷನ್ ಪಾರ್ಟಿ ಎಲ್ಲೂ ನೋಡಿಲ್ಲ ಉತ್ಕರ್ಷ್. ನೀವು ಹೇಳಿದ್ ಸರಿ ಇದೆ. GBA ಚುನಾವಣೆ ಅನ್ನುವಂಥದ್ದು ಆಗಬೇಕು. ಆ ಸಂದರ್ಭದಲ್ಲಿ ಕೋವಿಡ್ ನ ಮಹಾಮಾರಿ ಇದ್ದಂತ ಸಂದರ್ಭದಲ್ಲಿ ಅನೇಕ ಸವಾಲುಗಳಿಂದ ಅದು ಮುಂದಕ್ಕೆ ಹೋದಂಥದ್ದು. ಅನೇಕ ಜನ ಕಾರ್ಯಕರ್ತರು ಕೂಡ ಬೇಸರ ಇದ್ದಂಥದ್ದು ಆಗ್ಬಾರ್ದಾಗಿತ್ತು. ಆಮೇಲೆ ನಾವು ಅಧಿಕಾರವನ್ನ ಕಳ್ಕೊಂಡ್ವಿ. ಆಮೇಲೆ ಈ ಕಾಂಗ್ರೆಸ್ ಅವ್ರು ಬಂದ್ರಲ್ವಾ, ಮಾಡ್ತಾರೆ ಅನ್ನುವಂತ ಆಸಕ್ತಿಯಿಂದ ನಮ್ಮ ಎಲ್ಲಾ ಕಾರ್ಯಕರ್ತರು ಕೂಡ ಇವತ್ತಿಗೂ ತಯಾರಿದೀವಿ. ನಾವು ಅವತ್ತಿಂದ ನೋಡಿ 23ರಿಂದ ಸ್ಪಷ್ಟವಾದಂತ ನಿಲುವು ಬಿಜೆಪಿಯದ್ದು. GBA ಚುನಾವಣೆ ಆಗ್ಬೇಕು, ಚುನಾವಣೆ ಆಗಿ 2ನೇ ಹಂತದ ನಾಯಕತ್ವ ಅನ್ನುವಂಥದ್ದು ಬೆಳಿಬೇಕು. ಕಾಂಗ್ರೆಸ್ ಇವತ್ತೇನು ದುರಾಡಳಿತ ಇದೆ ಬೆಂಗಳೂರಿನಲ್ಲಿ, ಯಾವ ರೀತಿ ಲೂಟಿ ಮಾಡ್ಕೊಂಡು ಇವರು ಖಜಾನೆಗಳನ್ನ ತುಂಬಿಸ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ನವರು, ಇವರ ಭ್ರಷ್ಟಾಚಾರವನ್ನ ಜನಗಳ ಮುಂದೆ ಇಟ್ಟು GBAಯನ್ನ ಗೆದ್ಕೋಬೇಕನ್ನುವಂಥದ್ದು ಕೂಡ ನಮ್ದು ನೋಡಿ. ಆಮೇಲೆ GBAಯನ್ನ 5 ಪಾಲಿಕೆಗಳಾಗಿ ಒಡೆದು ಹಂಚದಂತ ಸಂದರ್ಭದಲ್ಲೂ ಕೂಡ ಹೋರಾಟವನ್ನ ಮಾಡಿದೀವಿ ನಾವು ಬಹಳ ಸ್ಪಷ್ಟವಾಗಿ. ನಾವು ಹೇಳಿದ್ವಿ ಅವಶ್ಯಕತೆ ಇಲ್ಲ, ಇದು ಮತ್ತೊಂದು ಡೆಲ್ಲಿ ಆಗುತ್ತೆ. ಡೆಲ್ಲಿಯಲ್ಲಿ ಕೂಡ ಇದೇ ಮಾಡೆಲ್ ಅನ್ನು ಇಂಪ್ಲಿಮೆಂಟ್ ಮಾಡಿ ಪಾಪ ಆಮ್ ಆದ್ಮಿ ಪಾರ್ಟಿಯವ್ರನ್ನ ಮನೆ ಕಳಿಸಿದ್ರಲ್ಲಿ ಡೆಲ್ಲಿಯಲ್ಲಿ ಅವರಿಗೆ. ಹಾಗಾಗಿ ಇದು ಬೇಡ, ಆಮ್ ಆದ್ಮಿ ಪಾರ್ಟಿಯವರು ಫೇಲ್ಯೂರ್ ಆಗಿದ್ದಾರೆ, ಅರವಿಂದ್ ಕೇಜ್ರಿವಾಲ್, ಹಾಗಾಗಿ ಇಲ್ಲೂ ಅದೇ ಸಮಸ್ಯೆ ಆಗ್ತದೆ ಅನ್ನುವಂತ ಕಾರಣವನ್ನು ಹೇಳಿ ನಾವು ಅನೇಕ ಹೋರಾಟ ಮಾಡಿದ್ರು. ಇವತ್ತು ಸರ್ಕಾರ ಶಶಿಧರ್ ಅವರು ಆಮ್ ಆದ್ಮಿ ಪಾರ್ಟಿ ತಯಾರಿಲ್ಲ ನೋಡಿ. ಅವರಿಗೆ ಕಳ್ಳನ್ಗೆ ಅಂದ್ರೆ ಕಾಮಾಲೇಕಣ್ಣವ್ರಿಗೆ ನೋಡೋದಿಲ್ಲ ಹಳದಿ ಅಲ್ವಾ, ಆ ರೀತಿ ಹೇಳ್ತಾರೆ. ನಾವು ಗ್ರೇಟರ್ ಡೆಲ್ಲಿ ಏನಿದೆ MCD ಅಧಿಕಾರ ಹಿಡಿದಿದ್ವಿ. MCD ಅಧಿಕಾರ ಹೋಗಿದ್ದೆ ಯಾಕೆ? ನಾವು ಸೋತಿದ್ದೀವಿ. ಮತ್ತೆ ನಮ್ಮ ಪಕ್ಷದವರನ್ನು ಎಲ್ಲರನ್ನು ಸೆಳೆದು ಅವರು ಅಧಿಕಾರ ನಡೆಸ್ತಾ ಇರ್ತಾರೆ. ಅದನ್ನು ಹೇಳೋದಕ್ಕೆ ಹೋಗಿ ಅವ್ರು ಬೇರೆ ಹೇಳ್ತಾ ಇದ್ದಾರೆ. ಅದು ಸರಿ ಬಿಡಿ. ಬಾಯಿಗೆ ಬಂದಂಗ ಬೈದಂತ ರಾಘವ್ ಚಡ್ಡಾನೆ ಅವರು ವಾಪಸ್ ಕರ್ಕೊಂಡು ಬೈದಿದ್ದನ್ನು ಏನು ಅಂದಿಲ್ಲ ಅಂತ ಅನ್ಕೊಂಡು ವಾಪಸ್ ಕರ್ಕೊಂಡು. ಈ ರೀತಿಯಾದ ಮನಸ್ಥಿತಿ ಇರತಕ್ಕಂಥ ಬಿಜೆಪಿ ಅವರು ಪಾಪ ಅವರು ಟೀಕೆಗಳು ಮಾಡಲಿ, ಅವ್ರ ಟೀಕೆಗಳಿಗೆ ನಾವು ವೆಲ್ಕಮ್. ಯಾಕಂದ್ರೆ ನಮ್ಮ ಕೆಲಸ ನಮ್ಮನ್ನು ಮಾತಾಡ್ಸುತ್ತೆ. ನಾವು ಕೆಲಸದಲ್ಲೇ ಮಾತಾಡ್ತೀವಿ ಹೊರತು ಸುಮ್ಮನೆ ಬಾಯಿ ಮಾತಲ್ಲೇ ಮಾತಾಡ್ತಕ್ಕಂಥದ್ದಲ್ಲ. ಈಗ ಕಾಂಗ್ರೆಸ್ ಬಗ್ಗೆ ಅವ್ರಿಗೆ ಅಲಿಗೇಷನ್ ಮಾಡಿದ್ರು, ಕಾಂಗ್ರೆಸ್ ಭ್ರಷ್ಟಾಚಾರ ಮಾಡ್ತಾ ಇದೆ ಬೆಂಗಳೂರಿನಲ್ಲಿ ಅಂತ. ಯಾರು ಶಾಸಕರು? ಮುನಿರತ್ನ ಅವ್ರು ಮಾಡಿದ್ದೇನು? ಆ ಚೆಲುವರಾಜಿಗೆ ಮಾಡಿರ್ತಕ್ಕಂಥದ್ದೇನು? ಸುರೇಶ್ ಕುಮಾರ್ ಅವರ ಭ್ರಷ್ಟಾಚಾರ ಮಾಡದೇ ಇರೋ ಯಾರಾದ್ರೂ ಒಬ್ಬ ರಾಜಕಾರಣಿ ನಾವಿದ್ದೀವಿ ಮೇಡಮ್. ನಾವು ಘಂಟಾಘೋಷವಾಗಿ ಹೇಳ್ಕೊತೀವಿ. ನಾವು ನೀವು ನೋಡಿಲ್ಲ, ಆದ್ರೆ ಕಳ್ಳ ಅಂತ 100 ಸರಿ ಹೇಳಿದ್ರೆ ಕಳ್ಳತನ ಹೊರಿಸಿದಾರೆ ನಮ್ಮ ಮೇಲೆ. ಆದ್ರೂ ಸಹ ಕೋರ್ಟ್ ಸಹ ಅದು ತೀರ್ಮಾನವನ್ನು ಕೊಟ್ಟಿದೆ. ಭ್ರಷ್ಟಾಚಾರ ಮಾಡದೆ ನಾವು ಕೆಲಸ ಮಾಡ್ತೀವಿ. ಬರೀ ಕೃಷಿ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ಸಾವಿರಾರು ಕೋಟಿ ಆಸ್ತಿ ಗಳಿಸಿರುವಂತ ರಾಜಕಾರಣಿಗಳು ನೀವು ನೋಡ್ತಾ ಇದ್ದೀರಿ. ಸ್ವಲ್ಪ ಜನಗಳಿಗೂ ಯಾವ ರೀತಿ ಅನ್ನೋದನ್ನ ಅವರು ಹೇಳ್ಕೊಡ್ಬೇಕು. ಯಾವ ಕೃಷಿ ಮಾಡ್ತೀರಾ ಅದನ್ನ ಹೇಳ್ಬೇಕು. ಈಗ ಎಲ್ಲರೂ ಸಹ ಭ್ರಷ್ಟಾಚಾರ ಮಾಡಿರ್ತಕ್ಕಂಥವ್ರೆ. ಆದ್ರೆ ಆಮ್ ಆದ್ಮಿ ಪಾರ್ಟಿನಲ್ಲಿ ಒಂದು ಸ್ಪಷ್ಟತೆ ಇದೆ. ಭ್ರಷ್ಟಾಚಾರವಾದ ರಹಿತವಾದಂತ ಕೆಲಸಗಳನ್ನು ನಾವು ಮಾಡಿ ತೋರಿಸ್ತೀವಿ. ಯಾರು ಯಾಕೆ ಹೋಗಿದ್ರು? ಕೋರ್ಟ್ ಏನ್ ಹೇಳಿದ್ರು ಅದನ್ನ ಹೇಳಲ್ಲ ನೀವು. ನಿಮ್ಮ ಅಮಿತ್ ಶಾ ಗಡಿಪಾರು ಯಾಕಾಗಿದ್ರು ಕ್ರಿಮಿನಲ್ ಕೇಸಲ್ಲಿ? ಅದನ್ನ ಹೇಳಿ, ಅದನ್ನು ಹೇಳ್ಬೇಕಲ್ಲ. ಗಡಿಪಾರು ಯಾಕಾಗಿದ್ರು ಕ್ರಿಮಿನಲ್ ಕೇಸಲ್ಲಿ, ಅದು ಕೊಲೆ ಕೇಸಲ್ಲಿ. ನಾವು ಆರೋಪಗಳು ಹೇಳ್ಬೋದು, ಕೋರ್ಟ್ ಏನ್ ಹೇಳ್ತೋ ಅದನ್ನ ಹೇಳ್ಬೇಕಾಗುತ್ತೆ. ಯಡಿಯೂರಪ್ಪನವ್ರು ಜೈಲ್ಗೆ ಯಾಕೆ ಹೋಗಿದ್ರು? ಪೋಕ್ಸೋ ಕೇಸ್ ಯಾಕಾಗಿದೆ? ಅದನ್ನು ಹೇಳ್ಬೇಕಾಗುತ್ತೆ. ನೋಡಿ, ಯಾವ್ದು ಆರೋಪ ಆಗ್ಬೋದು, ಕೋರ್ಟ್ ಏನ್ ಹೇಳ್ತಾ ಅದನ್ನ ಜಡ್ಜ್ಮೆಂಟ್ ಹೇಳಿ, ಅವ್ರು ಜಡ್ಜ್ಮೆಂಟ್ ಮಾತಾಡ್ಲಿ, ನಾವು ಅದಕ್ಕೆ ಸ್ವಾಗತ ಮಾಡ್ತೀವಿ. ಕಾಂಗ್ರೆಸ್ನ ಶಾಸಕರು ಭ್ರಷ್ಟಾಚಾರಿಗಳು, ನಾವು ಸಾಚಾ ಅಂತ ಬಿಜೆಪಿಯವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಉದಾಹರಣೆ ಕೊಡಿ. ಮುನಿರತ್ನಂ ನಾಯ್ಡು ಅಂತ ಶಾಸಕರು ರಾಜರಾಜೇಶ್ವರಿ ನಗರವರು ಚೆಲುವರಾಜು ಅಂತ ಅವರಿಗೆ 8 ಗಾಡಿಗಳನ್ನು ಕೊಟ್ಟು ಅವನು ಕಿಕ್ ಬ್ಯಾಕ್ ಕೊಡಲಿಲ್ಲ ಅಂತ ಹೇಳಿ ಅವನು ಜಾತಿ ನಿಂದನೆ ಸಹ ಆಯಿತು. ಅವರು ಮತ್ತೆ ಏನೇನಾಯಿತು ಅನ್ನೋದನ್ನು ಎಲ್ಲರೂ ಇಡೀ ದೇಶನೂ ನೋಡ್ತು, ಇಡೀ ರಾಜ್ಯನೂ ನೋಡ್ತು. ಸುರೇಶ್ ಕುಮಾರ್ ಅವರು ಇವತ್ತು 300 ಕೋಟಿ ಹಗರಣ ಅಂತ ಲೋಕಾಯುಕ್ತದಲ್ಲಿ ಕೇಸ್ ನಮೂದಾಗಿದೆ. ಲೋಕಾಯುಕ್ತದಲ್ಲಾಗಿರ್ತಕ್ಕಂಥದ್ದು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಳಪೆ ಕಾಮಗಾರಿ ಅಂತ ಲೋಕಾಯುಕ್ತದಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ಅವರು ಸಹ BJPಯ ಶಾಸಕರು ಕಾಂಗ್ರೆಸ್ನಲ್ಲಿ ಇದ್ದಾರೆ. ಇರಲಿ. ಬೈರತಿ ಬಸವರಾಜ್ ಮೇಲೆ
ಸಾಕಷ್ಟು ಕೇಸ್ಗಳು, ಕರಪ್ಷನ್ ಕೇಸ್ಗಳೇ ಲೋಕಾಯುಕ್ತದಲ್ಲಿ ರಿಜಿಸ್ಟರ್ ಆಗಿರುತ್ತೆ ಆದ್ರೆ ಅವರು ಉತ್ತರ ಕೊಡ್ಬೇಕಾಗುತ್ತಲ್ಲ. ಈಗ ನಾವು ಇನ್ನೊಬ್ಬರ ಮೇಲೆ ನೀವು ಬೆಟ್ ಮಾಡಿ ತೋರಿಸ್ತೀರಾ, ನಾವು ಎಲ್ಲ ಸೇರಿದ್ದೀವಿ ಅಂತ ಹೇಳಿದ್ರೆ ಅದು ಒಪ್ಪಿಗೆ. ಬಟ್ ಒಂದು ನೋವೇ ಸುಪ್ರೀಂ ಕೋರ್ಟ್ SIR ಆಗೋವರೆಗೂ ವೇಟ್ ಮಾಡಿ, ಮತದಾರರ ಪಟ್ಟಿ ಬರೋವರೆಗೂ ಕಾಯಿರಿ ಅಂತ ಎಲ್ಲೂ ಹೇಳಿಲ್ಲ ಒಂದು. ಬಟ್ ಒಂದು ಈ 3 ವರ್ಷದಲ್ಲಿ ಆಲ್ರೆಡಿ GBA ಎಲೆಕ್ಷನ್ಸ್ ಆಗಬೇಕಾಗಿತ್ತು. SIR ಯಾವುದೇ ಸರ್ಕಾರಗಳಿಗೆ ಚುನಾವಣೆ ಮಾಡಬೇಕು ಅನ್ನೋ ಇಚ್ಛೆ ಇದ್ದಿದ್ರೆ ಈ 3 ವರ್ಷಗಳಲ್ಲಿ ಮಾಡ್ಬೋದಾಗಿತ್ತು. ಯಾವ ಅದು ಅಷ್ಟು ದೊಡ್ಡ ಸರ್ಕಾರ ಅನ್ನುವಂಥ ಅಷ್ಟು ದೊಡ್ಡ ಮೆಷಿನರಿಗೆ ಒಂದು ಚುನಾವಣೆಗೆ ತಯಾರಿ ನಡೆಸೋದು, ಅದೊಂದು ಲೋಕಲ್ ಬಾಡಿ ಎಲೆಕ್ಷನ್ಗೆ ತಯಾರಿ ನಡೆಸೋದಕ್ಕೆ ವರ್ಷಾನುಗಟ್ಲೆಗಳ ಕಾಲ ಏನು ಅವಶ್ಯಕತೆ ಇಲ್ಲ. ಆದರೆ ಈಗ SIR ಆರಂಭ ಆಗಿದೆ, ನಮ್ಮ ಹತ್ರ BLOಗಳು ಕೆಲ್ಸಕ್ಕೆ ಹೋಗಿದ್ದಾರೆ, ಅಷ್ಟು ಜನ ಇಲ್ಲ ಇಷ್ಟು ಜನ ಇಲ್ಲ, ನಮ್ಗೆ ಇನ್ನೂ ಟೈಮ್ ಬೇಕು ಅಂತ ಕೇಳೋದಿದೆಯಲ್ಲ. ಆಯೇಷಾ ಒಂದ್ ನಿಮಿಷ, ಐಮ್ ಟಾಕಿಂಗ್. ನೀವು ಅವ್ರು ಎಲ್ಲದಕ್ಕೂ ಎಲ್ಲಾ ಮಾತಿಗೂ ಕೌಂಟರ್ ಕೊಡಬೇಕು ಅನ್ನೋದು ಏನೂ ಇಲ್ಲ. ಲೆಟ್ ಅಸ್ ಸ್ಪೀಕ್ ಸೆನ್ಸಿಬಲಿ ಅಲ್ವಾ. ಇವಾಗ ಒಂದು ನೀವೇನು ಹೇಳ್ತಾ ಇದ್ರಿ, ಇವಾಗ ಜನ ಇಲ್ಲ ಹೊಸ ಮತದಾರ ಎರಡನ್ನೂ ಹೇಳ್ತಾ ಇದ್ದೀರಿ ನೀವು. ಒಂದು ಏನಾಗುತ್ತೆ ಅಂದರೆ ಆಯೇಷಾ, ಇದೆಲ್ಲ ಮುಗಿಯೋ ತನಕ ಡಿಸೆಂಬರ್ ಮುಗ್ದು ಹೋಗುತ್ತೆ. ಅಲ್ಲಿಗೆ ನಿಮ್ಮ ಸರ್ಕಾರ ಇನ್ನು 1 ವರ್ಷಕ್ಕಿರುತ್ತೆ. ಆ 1 ವರ್ಷ ನೀವು ಎಲೆಕ್ಷನ್ ಮೋಡಲ್ ಆಲ್ರೆಡಿ ನೀವು ಈಗ ಆಲ್ರೆಡಿ ಕಾಂಗ್ರೆಸ್ ಎಲೆಕ್ಷನ್ ಮೋಡಲ್ ಇದೆ ಅನ್ನೋದು ನಮಗೆ ಗೊತ್ತಿದೆ ಆಯ್ತಾ. ಎಲೆಕ್ಷನ್ ಇಯರ್ಗೆ ಬಂದು ನಿಂತ್ಕೊಂಡಿದ್ದೀರಾ ಅಂತ. ಹೆಂಗೆ ನಡೆಸ್ತೀರಿ ಚುನಾವಣೆನ? ಎಲ್ಲೋ ಒಂದು ಕಡೆ ನಿಮಗೆ ಕಾಂಗ್ರೆಸ್ಸಿಗೆ ಯಾಕೆ ಹಿಂಜರಿಕೆ? ಈಗ ಚುನಾವಣೆ ನಡೆಸ್ಬಿಟ್ರೆ ಏನಾದರೂ ಬೆಂಗಳೂರಿನಲ್ಲಿ ಆದಷ್ಟು ಅತಿ ಹೆಚ್ಚು BJP ಶಾಸಕರಿದ್ದಾರೆ, ಯಾವಾಗಲೂ BJP ಪರನೇ ಬೆಂಗಳೂರಿನ ಒಲವಿರುತ್ತೆ, ಅಥವಾ BJP ಅತಿ ಹೆಚ್ಚು ಶಾಸಕರು ಗೆಲ್ತಾರೆ ಅನ್ನೋದು ಈ ಹಿಂದೆಯಿಂದನೂ ಅದೊಂದು ಮಾತಿದೆ. ಆ ರೀತಿ ಏನಾದರೂ ಆಗ್ಬಿಡುತ್ತೆ ಅಂತ ಭಯನ, ಅಥವಾ ಈ ಚುನಾವಣೆ ಏನಾದರೂ 2028 ವಿಧಾನಸಭಾ ಚುನಾವಣೆ ಮೇಲೆ ಏನಾದರೂ ಎಫೆಕ್ಟ್ ಆಗುತ್ತೆ ಅನ್ನುವಂಥ ರೀಸನ್ನ ಏನು ರೀಸನ್? ಯಾಕೆಂದರೆ ಬೆಂಗಳೂರು ಇವತ್ತು CM ಹೇಳ್ದಂಗೆ ಇಡೀ ವಿಶ್ವ ಬೆಂಗಳೂರನ್ನು ಗಮನಿಸ್ತಾ ಇದೆ. ಅಂಥ ಬೆಂಗಳೂರಲ್ಲಿ ಗಾರ್ಬೇಜು ಮೂಲೆಯಲ್ಲಿ ಬಿತ್ಕೊಂಡಿದೆ, ಇನ್ನೇನೋ ಒಂದಕ್ಕೆ ಜನ ಸರಿಯಾಗಿಲ್ಲ, ಕಾರ್ಪೊರೇಟರ್ಗಳಿಲ್ಲ ಅಂತಂದಾಗ GBA ಮಾಡಿರೋದು ಅಷ್ಟೇ. ಕಾರ್ಪೊರೇಟರ್ಗಳಿಗೆ ಅಲ್ಲಿ ಯಾವುದೇ ರೈಟ್ಸೇ ಬರೋದಿಲ್ಲ. ಯಾಕೆಂದರೆ ಅದರ ಅಧ್ಯಕ್ಷರು CM ಆಗಿರ್ತಾರೆ, ಪುನಃ ಅದರಲ್ಲಿ DCM ಇರ್ತಾರೆ, ಪುನಃ ಅದಕ್ಕೊಂದು ವಲಯವಾರು ಕಮಿಷನರ್ಗಳಿದ್ದಾರೆ. ಸೊ ಹೆಚ್ಚಿನ ಮಟ್ಟದಲ್ಲಿ ಅದರ ಬಗ್ಗೆ ಗಮನ ಹರಿಸಬೇಕು ಅಂತ ಅದೆಲ್ಲ ಸೆಟಪ್ ಮಾಡ್ಕೊಂಡಿದ್ದೀವಿ. ಮೇಡಮ್, ಇನ್ನೊಂದು ವಿಚಾರ ನೀವು ಹೇಳಿದ್ರಿ, 2028 ಎಲೆಕ್ಷನ್ಗೆ ಇದು ಪರಿಣಾಮ ಬೀರುತ್ತೆ ಅನ್ನುವಂಥ ಕಳವಳದಿಂದ ನೀವು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ರಿ. 2028 ಎಲೆಕ್ಷನ್ಗೆ ಅದು ಪರಿಣಾಮ ಬೀರುತ್ತೆ ಅನ್ನೋದೇ ಆದ್ರೆ ನಾವು ಅತ್ಯಂತ ಉತ್ಸುಕರಾಗಿ ಇದ್ದೀವಿ. ಡೆಫಿನೆಟ್ಲಿ ಸುಪ್ರೀಂ ಕೋರ್ಟ್ ನಮಗೊಂದು ತೀರ್ಪು ಕೊಡ್ಲಿ. ಮತ್ತೆ ಅಪ್ಲೈ ಮಾಡಿದ್ವಿ, ಆವಾಗ ಪರಿಸ್ಥಿತಿ ಏನಿತ್ತು? ಇವಾಗ ನಾವು ಕೇಳಿರೋ ಪ್ರಶ್ನೆ ಲಾಜಿಕಲ್ ಆಗಿದೆಯಲ್ಲ, ವ್ಯಾಲಿಡ್ ಆಗಿದೆಯಲ್ಲ, ಅದನ್ನೇ ಅವರು ಕ್ಲಾರಿಟಿ ಕೊಟ್ಟ ಕೂಡಲೇ ಮಾಡಕ್ಕೆ ನಾವು ರೆಡಿ ಇದ್ದೀವಿ, ಕಂಪ್ಲೀಟ್ಲಿ ಪ್ರಿಪೇರ್ಡ್. ಮೊನ್ನೆ ರಾಜ್ಯಸಭಾ ಚುನಾವಣೆಯಲ್ಲಿ ಯಾವ ರೀತಿ ಆಯ್ತು ಕಾಂಗ್ರೆಸ್ ಗೊತ್ತಿಲ್ವಾ ನಿಮ್ಗೆ? ನೀವು ಇವಾಗ ಹೇಳಿದ್ರೆ ಬಿಜೆಪಿ ಅವರಿಗೆ ಐ ನೋ ಆಯ್ತಾ, ನನಗೆ ಗೊತ್ತಿದೆ ಚುನಾವಣೆಗಳು ಹೆಂಗಾಯ್ತು, ಏನೇನಾಯ್ತು ಎಲ್ಲ ಗೊತ್ತಿದೆ. ಯಾವ ಚುನಾವಣೆ ಕುದುರೆ ವ್ಯಾಪಾರಗಳಾಗದೆ ಏನ್ ಚುನಾವಣೆ ಮಾಡಿ ಯಾರೇನಲ್ಲಿ ಸನ್ಯಾಸಿಗಳು ದೇವತಾ ಪುರುಷರು ಯಾರು ಎಷ್ಟು ದುಡ್ಡು ಕೊಟ್ರು, ಏನ್ ದೇವತಾ ಪುರುಷರು ಆಯೇಷಾ, ದೇವತಾ ಪುರುಷರು ಯಾರು ಮಾಡಿದ್ರಲ್ಲ, ಆತರ ಏನಾದ್ರು ಇದೆಯಾ? ಮಾಡ್ಕೊಂಡು ಹೇಳ್ಬಹುದು. ಇಟ್ ಇಸ್ ನಾಟ್ ಮೈ ಅಸಂಪ್ಷನ್. ದೇವತಾ ಪುರುಷರು ಯಾರು ಇಲ್ಲ. ದೇವ್ರ ತರ ಬಿಜೆಪಿ ಅವ್ರು ಯಾರು ಬಂದೇನೋ ಬಿಜೆಪಿ ಅವ್ರ ತರ ರಾಕ್ಷಸರಂತೂ ಅಲ್ವೇ ಅಲ್ಲ. ರಾಕ್ಷಸರ ಹತ್ರ ಓಟ್ ಹಾಕ್ಸ್ಕೊಂಡಿದ್ದೀರಲ್ಲ ನೀವು, ರಾಕ್ಷಸರ ಹತ್ರನೇ ಓಟ್ ಹಾಕ್ತಾ ಇದ್ದಾರೆ. ಲೆಟ್ ಅಸ್ ಕಮ್ ಬ್ಯಾಕ್ ಟು ದ GBA ಎಲೆಕ್ಷನ್. ಹೆಂಗೆ ಗೊತ್ತಾ, ಈ ಬಗೆಹರಿಯದ ನಂಟು ಕಗ್ಗಂಟು ಅಂತಾರಲ್ಲ, GBA ಚುನಾವಣೆ ಹಂಗಾಗ್ಬಿಟ್ಟಿದೆ. ಬೆಂಗಳೂರಿನ ಮೇಲೆ ಒಂದ್ ರೀತಿ ಭಯ ಎಷ್ಟಿದೆ ಈ ನಾಯಕರುಗಳಿಗೆ ಎಲೆಕ್ಷನ್ಗಳು ನಡೆಸೋದಕ್ಕೆ ಅಂತಂದ್ರೆ, ಬೆಂಗಳೂರನ್ನ ಹಾಳು ಮಾಡೋವರೆಗೂ ನಮಗೆ ಸಮಾಧಾನ ಇಲ್ಲ ಅಂತ ಟೊಂಕ ಕಟ್ಟಿ ನಿಂತಂಗೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ನವ್ರಿಗೆ ಭಯ ಇದೆ, ಮುಖ್ಯಮಂತ್ರಿಗಳಿಗೆ ಭಯ ಇದೆ ಚುನಾವಣೆ ನಡೆಸಲಿಕ್ಕೆ. ಆಮೇಲೆ ಈ GBA ಅನ್ನುವಂಥದ್ದು ಬಹಳ ಸ್ಪಷ್ಟ ಹೇಳ್ಬಿಡ್ತೀನಿ. GBA ಬಿಲ್ ಅನ್ನು ಓದಿದ್ರೆ ಬಹಳ ಸ್ಪಷ್ಟವಾಗಿ ನಮಗೆ ಕಾಣಿಸುವಂಥದ್ದು ಏನು ಅಂತಂದ್ರೆ, ಇಟ್ ಇಸ್ ಎ ಸೆಂಟ್ರಲೈಸ್ಡ್ ಅಪ್ರೋಚ್, ಡಿಸೆಂಟ್ರಲೈಸೇಷನ್ ಇಲ್ಲ. ನಾಳೆ ಯಾರು ಕಾರ್ಪೊರೇಟರ್ಗಳು ಗೆದ್ದು ಬರ್ತಾರೆ, 5 ಪಾಲಿಕೆಗೆ ಯಾರು ಮೇಯರ್ ಆಗ್ತಾರೆ, ಅವ್ರಿಗೆ ಏನು ಪವರ್ಸ್ ಇರೋದಿಲ್ಲ. ಈ ಹಿಂದೆ ಯಾವ ರೀತಿ ಮೇಯರ್ಗೆ ಅವ್ರದೇ ಆದಂತ ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನ್ ಪವರ್ಸ್ ಇತ್ತು, ಆ ಅಧಿಕಾರನೇ ಕೊಟ್ಟಿಲ್ಲ GBA ಯಲ್ಲಿ. ಎಲ್ಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈ ಸರ್ಕಾರದ ವ್ಯವಸ್ಥೆನ ಕಂಟ್ರೋಲ್ ಮಾಡುವಂಥದ್ದು. ಮತ್ತೆ ಚುನಾವಣೆ ನಡೆಸುವಂಥದ್ದು ಯಾಕೆ, ಕಾರ್ಪೊರೇಟರ್ಗಳು ಯಾಕೆ ಆಯ್ಕೆಯಾಗಿ ಬರಬೇಕು? ಆದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಬೆಂಗಳೂರಿನ ಜನ ಅಂತೂ ಬೇಸತ್ತಿದ್ದಾರೆ. ಇವರ ಕಮಿಷನ್ ಇರ್ಬೋದು, ಇವರ ಕಲೆಕ್ಷನ್, ಕರಪ್ಷನ್, DK ಶಿವಕುಮಾರ್ ಅವರು, ಕೃಷ್ಣ ಬೈರೇಗೌಡ ಇವರೆಲ್ಲ ಇವತ್ತೇನು ಇನ್ಚಾರ್ಜ್ ಮಿನಿಸ್ಟರ್ ಚೆನ್ನಾಗಿ ಇವತ್ತು ಅವರ ಮನೆಯ ಖಜಾನೆ ಇವತ್ತು ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಮೇಡಮ್. ಬೆಂಗಳೂರಿನ ರಸ್ತೆ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ.
ಬಿಜೆಪಿ ಇದ್ದಾಗ ಬಿಜೆಪಿ ಅವ್ರ ಖಜಾನೆಯನ್ನು ತುಂಬಿಸಿದೆ ಬೆಂಗಳೂರು ಉತ್ಕರ್ಷ್. ಇವರ ಡೆವಲಪ್ಮೆಂಟ್ ಆಗ್ತಾ ಇದೆ, ಇವರ ವೈಯಕ್ತಿಕ ಡೆವಲಪ್ಮೆಂಟ್ ಆಗ್ತಾ ಇದೆ. ಆಮೇಲೆ ಈ ಫಂಡ್ ಎಲ್ಲಿ ಹೋಗ್ತಿದೆ ಗೊತ್ತಾ ನಿಮ್ಗೆ? ಸುರ್ಜೇವಾಲಾ ಅವ್ರ ಮುಖಾಂತರ, ಕೆ.ಸಿ. ವೇಣುಗೋಪಾಲ್ ಅವ್ರ ಮುಖಾಂತರ ಅಲ್ಲಿ ಡೆಲ್ಲಿಗೆ ತಲುಪ್ತಾ ಇದೆ, ರಾಹುಲ್ ಗಾಂಧಿ ಅವ್ರ ಮನೆಗೆ. ಇದು ಗೊತ್ತಿಲ್ಲ. ಈಗ ನನ್ಗೆ ಇನ್ನೊಂದು ಪ್ರಶ್ನೆ ಇದೆ ಉತ್ಕರ್ಷ್, ಆಯೇಷಾ ಹತ್ರ ಇನ್ನೊಂದು ಪ್ರಶ್ನೆ ಇದೆ. ಫೈನಲ್ ಪಾಯಿಂಟ್, ಚುನಾವಣೆ ನಡಿಬೇಕನ್ನುವಂಥದ್ದು ನಮ್ಮ ನಿಲುವಿರ್ತಕ್ಕಂಥದ್ದು. ಖಂಡಿತವಾಗ್ಲೂ ಚುನಾವಣೆ ಆದ್ರೆ 5 ಪಾಲಿಕೆಗಳಲ್ಲಿ ನಾವು ಗೆಲ್ತೇವೆ. ಕಾಂಗ್ರೆಸ್ ಅನ್ನ ಮನೆ ಕಳಿಸಲು ನಿಶ್ಚಿತ. ಆಮೇಲೆ ಬೆಂಗಳೂರನ್ನ ಕಾಂಗ್ರೆಸ್ನವರು ಒಂದು ದುಡ್ಡಿನ ಖಜಾನೆಯಾಗಿ ಮಾಡ್ಕೊಂಡು ಹೈಕಮಾಂಡ್ಗೆ ದುಡ್ಡು ಕಳಿಸಕ್ ಅದು ಎಲ್ಲಾ ಪಕ್ಷಗಳಿದ್ದಾಗ್ಲೂ ಬೆಂಗಳೂರು ದುಡ್ಡಿನ ಖಜಾನೆ. ಸುರ್ಜೇವಾಲಾ ಅವ್ರ ಎಲ್ಲಾ ಪಕ್ಷಗಳು ಉತ್ಕರ್ಷ್, ಲೆಟ್ ಅಸ್ ಕಮ್ ಬ್ಯಾಕ್. ನೀವೇನ್ GB ಎಲೆಕ್ಷನ್ ಬಗ್ಗೆ ಮಾತಾಡಿದ್ರಿ ಆಯೇಷಾ, ಜನ ದೊಡ್ಡ ಮಟ್ಟದ ಜನ ಬೇಕಾಗ್ತಾರೆ, ದೊಡ್ಡ ಮಟ್ಟದ ಮ್ಯಾನ್ ಪವರ್ ಬೇಕಾಗುತ್ತೆ ನಡ್ಸಕ್ಕೆ ಅಂತ. ನೀವು ಗಣತಿ ನಡೆಸಬೇಕಾದ್ರೆ, ಸಮೀಕ್ಷೆ ನಡೆಸಬೇಕಾದ್ರೆ ಇಡೀ ರಾಜ್ಯಕ್ಕೆ ನೀವು ಡೆಡ್ಲೈನ್ ಕೊಟ್ಟು 15 ದಿವಸದಲ್ಲಿ ಮುಗಿಸ್ಬಿಡ್ಬೇಕು ಅಂತ ಡೆಡ್ಲೈನ್ ಕೊಟ್ಟು ಆಮೇಲೆ ಅದು ಸರಿ ಆಗಲಿಲ್ಲ, ಪುನಃ ಆಮೇಲೆ ಒಂಚೂರು ಎಕ್ಸ್ಟೆನ್ಷನ್ ಕೊಟ್ಟು ಎಲ್ಲ ಮಾಡಿದ್ವಿ. ಇಲ್ಲಿ ಕೇವಲ ನೀವು ಇಡೀ ರಾಜ್ಯದ ನಡೆಸಬೇಕಾಗಿಲ್ಲ, ಜಸ್ಟ್ GB ಎಲೆಕ್ಷನ್ ನಡೆಸಬೇಕಾಗಿರೋದು. ಎಷ್ಟು ಮ್ಯಾನ್ ಪವರ್ ಬೇಕಾಗುತ್ತೆ ಅದಕ್ಕೆ? ಈಗ ವಲಯವಾರು ಬೇರೆ, ನೀವೇ ಹೇಳಿದ್ರಿ ವಲಯವಾರು ವಿಂಗಡಿಸಿದೀವಿ, ವಲಯವಾರು ವಿಂಗಡಿಸಿರೋದೇ ತುಂಬಾ ಡೆಪ್ತ್ ಆಗಿ ಉದ್ಧಾರ ಮಾಡಕ್ಕೆ ಯಾವ ರೀಜನ್ ಗಳನ್ನ ಅಂತ ಹೇಳಿದ್ರಿ. ಅಲ್ಲಿ ರೀಜನಲ್ ಕಮಿಷನರ್ ಗಳಿದ್ದಾರೆ, ಈಗ ವಲಯಕ್ಕೊಬ್ಬೊಬ್ರು ಕಮಿಷನರ್ ಗಳಿದ್ದಾರೆ, ಅಸಿಸ್ಟೆಂಟ್ ಕಮಿಷನರ್ ಗಳು ಇರ್ತಾರೆ, ಬೇಕಾದಷ್ಟು ಜನ ಮ್ಯಾನ್ ಪವರ್ ಕೊಟ್ಟಿದ್ದೀರಿ. ಈ ಬೆಂಗಳೂರು ನೀವು 15 ದಿವಸದಲ್ಲಿ ಇಡೀ ರಾಜ್ಯದ ಸಮೀಕ್ಷೆಯನ್ನ ಮುಗಿಸ್ತವ್ರಿಗೆ ಬೆಂಗಳೂರು ಎಲೆಕ್ಷನ್ ಮಾಡಕ್ಕೆ ಎಷ್ಟು ದಿವಸ ಬೇಕು? ಮೇಡಮ್, ಅದನ್ನೇ ನಾನು ಹೇಳ್ತಾ ಇರುವಂತದ್ದು. ನಾವು ನಡೆಸಿರುವಂತಹ ಸಾಮಾಜಿಕ ಶೈಕ್ಷಣಿಕ ಗಣತಿಗೂ ಇದಕ್ಕೂ ಅಜ್ಜ ಗಜ ಅಂತರ ವ್ಯತ್ಯಾಸ ಇದೆ. ಎಷ್ಟೊಂದು ಕಾಂಪ್ಲಿಕೇಶನ್ ಇದೆ ಮೇಡಮ್. ಎನ್ಯುಮರೇಷನ್ ಫಾರ್ಮ್ ತುಂಬುವಂಥದ್ದು, 2002 ಜೊತೆ ತಾಳೆ ಆಗುವಂಥದ್ದು, ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೆ ಮತ್ತೆ ಅದು ಪೆಂಡಿಂಗ್ ಹೋಗುವಂಥದ್ದು. ಜನ ಎಲ್ಲ ಮಾಡ್ಲೇಬೇಕಲ್ವಾ? ಮಾಡ್ಬೇಕು ಮೇಡಮ್. ಆ ಟೈಮ್ ಲಿಮಿಟ್ ಬಗ್ಗೆ ಮೇಡಮ್, 2002 IR ನಡೀತಾ, 2002 IR ನಡೀತಾನೆ, ಅದಕ್ಕೆ 1 ವರ್ಷ ಟೈಮ್ ಕೊಟ್ಟಿದ್ದಾರೆ ತಾನೆ. ಪ್ಲೀಸ್, 2002 IR ನಡೀತಲ್ಲ, ಅದಕ್ಕೆ 1 ವರ್ಷದ ಸಮಯ ಕೊಟ್ಟವರು ಇಲ್ಲಿ ಇಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿ ಪ್ರಜಾತಂತ್ರ ವ್ಯವಸ್ಥೆ ಸ್ಥಾಪನೆ ಆದ್ಮೇಲೆ ಫಸ್ಟ್ ಟೈಮ್ ಇದು ನಡೀತಾ ಇರುವಂತದ್ದು. ಈ ರೀತಿ ಎನಿಮೇಷನ್ ಫಾರ್ಮ್ ತುಂಬಿ ನಮ್ಮನ್ನ ಪ್ರೂವ್ ಮಾಡ್ತಾ ಇರುವಂತದ್ದು. ಹಾಗಿದ್ದಾಗ ಮಾಡ್ಬೇಕು ಮೇಡಮ್, ನಾವು ಮಾಡ್ಬೇಡಿ ಅಂತ ನಾವು ಹೇಳ್ತಾ ಇಲ್ಲ. ಅದರ ವ್ಯವಸ್ಥೆಗಳಿದೆಯಲ್ಲ, ಕ್ರಮಗಳಿದೆಯಲ್ಲ, ಅದು ಭಯಂಕರ ಉಸಿರುಗಟ್ಟಿಸ್ತಾ ಇದೆ. 1 ತಿಂಗಳೊಳಗೆ ಮೇಡಮ್ IRಗೆ 1 ವರ್ಷ ಕೊಟ್ಟವರಲ್ವಾ? ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು ತಪ್ಪ? ಹಾಗಾದ್ರೆ ಖಂಡಿತವಾಗ್ಲೂ ಮಾಡ್ಬೇಕು. ತಪ್ಪ ಮಾಡೋದು ಖಂಡಿತವಾಗ್ಲೂ ಮಾಡ್ಬೇಕು. ಯಾಕೆ ತಪ್ಪು? ಮತ್ತೆ ಮಾಡ್ಬೇಕು ಅಂದ್ರೆ ಮಾಡ್ಬೇಕು. ಆ ಸಮಯ 1 ತಿಂಗಳೊಳಗೆ ಮುಗಿಸಿ ಆ ರೀತಿಯಾದಂತಹ ಅವರ ಒಂದು ಕ್ಯಾಲೆಂಡರ್ ಯಾಕೆ ಅಷ್ಟು ಉಸಿರುಗಟ್ಟಿಸುವಂತಹ ಸಮಯ ಯಾಕೆ ಹೇಳಿ? ಆಗಲ್ಲ. ಅದನ್ನೇ ಅಲ್ವಾ ನಾವು ಇವತ್ತು ಕೇಳ್ತಾ ಇರುವಂತದ್ದು ಸುಪ್ರೀಂ ಕೋರ್ಟ್ ಅಲ್ಲಿ. ಎಲೆಕ್ಷನ್ ಕಮಿಷನ್ ಹೇಳಿ ನೀವು ಮೇಡಮ್. ಕೋರ್ಟ್ ಅಲ್ಲ ನಿಮ್ಗೆ ಹೇಳ್ತಾರೆ, ಎಲೆಕ್ಷನ್ ಕಮಿಷನ್. ಆಯ್ತು, ಇದೇ ಎಲೆಕ್ಷನ್ ಕಮಿಷನ್ಗೆ ಆಯ್ತು ಮೇಡಮ್. ಎಲೆಕ್ಷನ್ ಕಮಿಷನ್ಗೆ 23 ಲಕ್ಷ ಮಂದಿ ಮತದಾರರು ವೆಸ್ಟ್ ಬೆಂಗಾಲ್ ನಲ್ಲಿ ಮತ್ತೆ ಅರ್ಜಿ ಹಾಕಿದ್ರಲ್ಲ, ನಮ್ಗೆ ನಮ್ದು ಕ್ಲಾರಿಟಿ ಮಾಡದೇನೆ ಎಲೆಕ್ಷನ್ ನಡೆಸಬೇಡಿ ಅಂತ ನಡೆಸಿದ್ರಲ್ವಾ? ಆಯ್ತಲ್ವಾ? ಟಿಎಂಸಿ ಹೋಯ್ತು, ಬಿಜೆಪಿ ಬಂತಲ್ವಾ? ಎಲೆಕ್ಷನ್ ಕಮಿಷನ್ ಏನ್ ಮಾಡಿದ್ರು? telling that it is right. Nobody is ಎಲೆಕ್ಷನ್ ಕಮಿಷನ್ ಹೇಳಿ ಅಂತ ಅವರೆಲ್ಲ ಹೇಳಿದ್ರಲ್ಲ, ಕೇಳ್ತಾ ಇದ್ದಾರಾ? ಯು ಕ್ಯಾನ್ ನಾಟ್ ಸೇ ವೆಸ್ಟ್ ಬೆಂಗಾಲ್ ಅಲ್ಲಿ ಹಂಗೆ ಆಗಿದೆ, ಕರ್ನಾಟಕದಲ್ಲಿ ಹಂಗೆ ಆಗುತ್ತೆ ಅಂತ. ಯು ಕ್ಯಾನ್ ನಾಟ್ ಸೇ ಲೈಕ್ ನಾವು ಅದನ್ನೇ ಹೇಳ್ತಾ ಇರುವಂತದ್ದು. ಟೈಮ್ ಲೈನ್ ಕಷ್ಟ ಆಗ್ತಾ ಇದೆ, ಆಗಲ್ಲ. ಯು ಕ್ಯಾನ್ ನಾಟ್ ಸೇ ಲೈಕ್ ದಟ್. ಅಲ್ಲಂಗಾಗಿದೆ, ಇಲ್ಲೂ ಹಂಗೆ ಆಗುತ್ತೆ ಅಂತ ಅಸಮ್ ಮಾಡಕ್ ಆಗಲ್ಲ. ಫೈಟ್ ಬ್ಯಾಕ್. ಅದನ್ನೇ ನಾವು ಮತ್ತೆ ಕೇಳ್ತಾ ಇರೋದು. ನಮಗೆ ಟೈಮ್ ಬೇಕು ಅಂತ ಅದಕ್ಕೆ ಕೇಳ್ತಾ ಇರೋದು. ಮೇಡಮ್, ಬೆಂಗಳೂರಿನಲ್ಲೇ 1 ಕೋಟಿ ಮತದಾರರಿದ್ದಾರೆ ತಾನೆ. ಆನ್ಲೈನ್ ಎಲ್ಲರೂ, ಮೋಸ್ಟ್ ಆಫ್ ದಿ ಜನರು ಡಿಜಿಟಲಿ ಎಕ್ಸ್ಪರ್ಟ್ ತಾನೆ ಬೆಂಗಳೂರಿನಲ್ಲಿರೋರು. ಜಸ್ಟ್ 1 ಲಕ್ಷ ಮಂದಿಗೆ ಮಾತ್ರ ಆಗಕ್ಕಾಗಿದೆ. ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರು ಅದು ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ, ಒಂದಕ್ಕೊಂದು ತಾಳೆನೂ ಹಾಕ್ತಾ ಇಲ್ಲ. ಇಲ್ಲಿಗೆ ಬರ್ತಾರೆ, ಬೆಂಗಳೂರವ್ರು ಯಾಕೆ ಸಫರ್ ಮಾಡ್ಬೇಕು ಆಯೇಷಾ? ನೀವೀಗ SIR ರೀಸನ್ ಕೊಡ್ತೀರಿ, ಇನ್ನೊಂದು ರೀಸನ್ ಕೊಡ್ತೀರಿ, ಮತ್ತೊಂದು ರೀಸನ್ ಕೊಡ್ತೀರಿ. ನಾವೆಲ್ಲ ರೀಸನ್ ಕೊಡ್ತೀರಿ. ಯಾರು ತಂದಿರೋದು? ನೀವು ಅದನ್ನೇ SIR ತಂದಿರೋದು ಮಾಡಬಾರ್ದಾ? ಮಾಡಿ ಮೇಡಮ್. ಅದಕ್ಕೆ ಒಂದು ಸಣ್ಣ ಟೈಮ್ ಲಿಮಿಟ್ ಕೊಟ್ಟು ಕ್ಲಿಯರ್ ಆಗಿ ಮಾಡಕ್ಕೆ ಬಿಡಿ ಅಂತ ಹೇಳ್ತಾ ಇರುವಂತದ್ದು. ಅದನ್ನು ಹೇಳ್ತೀರಾ? ಇದನ್ನು ಆಯ್ತು. ನೀವು ಅವತ್ತೊಮ್ಮೆ ಹೇಳಿದ್ರಲ್ಲ, ಇಲ್ಲಿ ನುಸುಳುಕೋರರು ಬಂದಿದ್ದಾರೆ. ಎಷ್ಟು ಲಕ್ಷ ಮಂದಿ ನೀವು ಅವತ್ತು ಹೇಳಿದ್ದು? ನಾನು ಅದನ್ನೇ ಅವತ್ತೊಂದು ದಿವಸ ಹೇಳಿದ್ರಿ. ನಾನು ಐ ಆಮ್ ನಾಟ್ ಸೇಯಿಂಗ್ ನೋ, ದಟ್ ಇಸ್ ವಾಟ್ ಐ ಆಮ್ ಸೇಯಿಂಗ್. ಅವರನ್ನೆಲ್ಲ ಸೇರಿಸಿಕೊಂಡೆ ವೋಟ್ ಹಾಕ್ಸೋಣ. ಯಾರು ಹೇಳಿದಾರೆ? ಅವರಿಗೆಲ್ಲ ಫೆಸಿಲಿಟಿ ಕೊಟ್ಟಿದ್ದೀರಲ್ಲ ರಾಜ್ಯ ಸರ್ಕಾರದಿಂದ. ಏನಂತ? ಏನ್ ಕೊಟ್ಟಿದ್ದೀರಾ? ವೋಟರ್ ಐಡಿ ಕೊಟ್ಟಿದ್ದಾರಾ? ವೋಟರ್ ಐಡಿ ಕೊಟ್ಟಿದ್ದಾರೆ. ವೋಟರ್ ಐಡಿ ಕೊಡದೆ ರೇಷನ್ ಕಾರ್ಡ್ ಹೆಂಗ್ ಸಿಗುತ್ತೆ ಅವರಿಗೆ? ವೋಟರ್ ಐಡಿ ರೇಷನ್ ಕಾರ್ಡ್ ಎಲ್ಲ ರೇಷನ್ ಕಾರ್ಡ್ ಹೆಂಗ್ ಸಿಗುತ್ತೆ? ಎಲ್ಲ ನುಸುಳುಕೋರರು ರೇಷನ್ ಕಾರ್ಡ್ ಹೆಂಗ್ ಎಲ್ಲಿಂದ ಬಂದ್ರು ಮೇಡಮ್? ಅವರೆಲ್ಲ ಎಲ್ಲಿಂದ ಬಂದ್ರು?
ಬಂದ್ರು? ಅವ್ರಿಗೆ ಯಾಕೆ ಕೊಟ್ರಿ ಮತ್ತೆ ವೆರಿಫೈ ಮಾಡ್ದಲ್ಲ? ಅಲ್ಲ, ಎಲ್ಲಿಂದ ಬಂದ್ರು? ವೆರಿಫೈ ಮಾಡದೆ ಯಾರು ಕೊಡೋದು ಮೇಡಮ್? ಆಧಾರ್ ಕಾರ್ಡ್ ಯಾರು ಕೊಡೋದು? ರೇಷನ್ ಕಾರ್ಡ್ ಯಾರು ಕೊಡೋದು? ರೇಷನ್ ಕಾರ್ಡ್ ಯಾರು ಕೊಡೋದು? ಯಾರ ಮೇಲೆ ಕೊಡೋದು? ಎಲೆಕ್ಟ್ರಿಸಿಟಿ ಯಾರು ಕೊಡೋದು? ಎಲೆಕ್ಟ್ರಿಸಿಟಿ ಯಾರು ಫಸ್ಟ್ ಅವ್ರಿಗೆ ಆಧಾರ್ ಕಾರ್ಡ್ ಯಾರು ಕೊಡೋದು? ಮನೆ ಯಾಕೆ ಕೊಟ್ರಿ ಆಯೇಷಾ? ಇಫ್ ಯು ಕ್ಯಾನ್ ಡಿಬೇಟ್ ಅಬೌಟ್ ದಿಸ್, ಐ ಕ್ಯಾನ್ ಡಿಬೇಟ್ ಫಾರ್ ಅ ಖಂಡಿತ ಬನ್ನಿ, ಸೆಪರೇಟ್ ಆಗಿ ಟಾಪಿಕ್ ಇಡಿ ಮೇಡಮ್. ಆಯೇಷಾ, ಆ ಜಾಗನೂ ಗೊತ್ತಿದೆ ನಮಗೆ, ಎಲ್ಲೆಲ್ಲಿ ಜನರನ್ನ ಸೇರಿಸಿದ್ದಾರೆ ಆ ಜಾಗಗಳು ಗೊತ್ತಿದೆ. ಅದನ್ನ ಏನೇನ್ ಮಾಡಿದ್ರು ನೀವು ಟಿವಿ ಅವರು ಅದ್ರ ಬಗ್ಗೆ ಎಕ್ಸ್ಪೋಸ್ ಮಾಡಬೇಕು. we know that we have exposed it. If you have time, go back to our channel, YouTube channel, ಹೋಗಿ ಹಳೆ ಎಪಿಸೋಡ್ಸ್ ಇದೆ, ರಾಜ್ಯ ಸರ್ಕಾರದ ಗಮನಕ್ಕೆ ತಂದು ವಿರೋಧ ಪಕ್ಷದವರು ಕಾಯ್ತಾ ಇದ್ದಾರೆ. ಇಲ್ಲದೆ ಇರೋ ಟಾಪಿಕ್ ಮೇಲೆ ಗಲಾಟೆ ಮಾಡಕ್ಕೆ ಕಾಯ್ತಾ ಇದ್ದಾರೆ. ಅಂತದನ್ನ ಎಕ್ಸ್ಪೋಸ್ ಮಾಡಿ ಹೊರಗಿಡೀರಿ. ನಾವು ಅದನ್ನ ಮಾಡಿದೀವಿ, ಅದನ್ನ ನಿಮ್ಮ ಹತ್ರ ಹೇಳ್ಸ್ಕೊಂಡು ನಾವು ಮಾಡಬೇಕಾಗಿಲ್ಲ. we have already done it. ಗೃಹ ಇಲಾಖೆಗೆ ಕಂಪ್ಲೇಂಟ್ ಹೋಗಿದ್ಯಾ? if you have time, you can go and see it. ಹೋಮ್ ಮಿನಿಸ್ಟರ್ಗೆ ಕಂಪ್ಲೇಂಟ್ ಹೋಗಿದೆ ಮೇಡಮ್. ಆಯೇಷಾ, ನಿಮ್ ಕ್ವೆಶ್ಚನಿಂಗ್ ನಾನು ಆನ್ಸರ್ ಮಾಡಕ್ಕಿಲ್ಲ. ಹೋಮ್ ಮಿನಿಸ್ಟರ್ ನೀವು ಕಂಪ್ಲೇಂಟ್ ಮಾಡ್ರಿ, ನಿಮ್ದು ರಾಜ್ಯ ಸರ್ಕಾರ ಇರೋದು. ನಿಮ್ಗಲ್ವಾ ಮೇಡಮ್ ಇವಾಗ ಗೊತ್ತಾಗಿರೋದು? ಇವಾಗ ದಾಖಲೆಗಳು ಮಾಡಿದೀವಿ, ಕಂಪ್ಲೇಂಟ್ ಫೈಲ್ ಮಾಡ್ಕೊಳ್ಳಿ, ಸುಮೋಟೋ ಕೇಸ್ ಹಾಕೊಳ್ಳಿ. ನೀವು ಯಾಕಂದ್ರೆ ಬಂದು ಕಂಪ್ಲೇಂಟ್ ಕೊಡ್ಬೇಕಲ್ಲ. ಇಲ್ಲದೆ ಇರೋ ಕಾರಣ ಬಿಜೆಪಿ ಅವರು ಗಲಾಟೆ ಮಾಡ್ತಾ ಇದ್ದಾರಲ್ಲ. ಡಿಬೇಟ್ ನ ಎಲ್ಲೆಲ್ಗೋ ಎಲ್ಲಿಗೋ ತಗೊಂಡು ಹೋಗ್ಬಿಡಿ. ಡೋಂಟ್ ವೇಸ್ಟ್ ಮೈ ಟೈಮ್. I'm talking about GBA. I'm talking about GBA. You talk about GBA. ನಮ್ಮ ಪ್ರಶ್ನೆ ಯಾವ ಮತಪಟ್ಟಿ ಇಟ್ಕೊಂಡು ಮಾತಾಡ್ಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಕೇಳಿದ್ವಿ, ಮಾಡ್ಬೇಕು ಅಂತ ಅವ್ರು ಮಾಡ್ತೀವಿ. ಹಂಗಂತ ಬೆಂಗಳೂರು ಜನ ಅದು ನಿಮ್ಮ ಹಣೆ ಬರ, ಜನರ ಹಣೆ ಬರ ಅಲ್ಲ ಅದು. ಇಲ್ಲ, ಅವ್ರು ರಾಂಗ್ ಪರ್ಸೆಪ್ಷನ್ ಅಲ್ಲಿ ಇದ್ದಾರೆ. ವಕ್ತಾರರು ಸಂಗ್ರೇಶಿ ಅವರು ಹೇಳಿದ್ದಾರೆ ಈ ಮತಪಟ್ಟಿಲ್ಲೇ ನಾವು ಮಾಡೋದು ಅಂತ. ಕರಡು ಪಟ್ಟಿನ ಕೊಟ್ಟಿದ್ದಾರೆ, ಎರಡೆರಡು ಬಾರಿ ಇದೇ ವರ್ಷ ಕೊಟ್ಟಿದ್ದಾರೆ. ಜನವರಿಯಲ್ಲಿ ಕೊಟ್ಟರು, ಮಾರ್ಚ್ ಅಲ್ಲಿ ಕೊಟ್ಟರು, 2 ಬಾರಿ ಪಟ್ಟಿ ಕೊಟ್ಟಿದ್ದಾರೆ, ಫೈನಲ್ ಕೊಟ್ಟಿದ್ದಾರೆ. ಆದ್ರೂ ಸಹ ಅವರು ಎಲ್ಲೋ ವಿಷಯಗಳ ವಿಷಯಾಂತರ ಮಾಡಿ ಅವರು ಬೆಂಬಲಿಸ್ಕೋತಾ ಇದ್ದಾರೆ ಅಷ್ಟೇ. ಡಿ.ಕೆ. ಶಿವಕುಮಾರ್ನ ಬೆಂಬಲಿಸ್ಕೋದ್ರು, ಆಯ್ತು ಅವ್ರ ವಕ್ತಾರರು ಅದು ಮಾಡ್ಕೋಬೇಕು. ಆದ್ರೆ ಈ ರೀತಿ ಅಲ್ಲ, ಜನರನ್ನ ನೀವು ದಿಕ್ಕು ತಪ್ಪಿಸೋದಲ್ಲ, ಜನರಿಗೆ ನೀವು ದಿಕ್ಕು ತಪ್ಪಿಸಬೇಡಿ. SIRಗೂ ಇದಕ್ಕೂ ಸಂಬಂಧ ಇಲ್ಲ. SIRಗೂ ಇದಕ್ಕೂ ಸಂಬಂಧ ಇಲ್ಲ. ಎಲೆಕ್ಷನ್ಗೂ SIRಗೂ ಸಂಬಂಧ ಇಲ್ಲ ಹೇಳಿದಾರ. ಎಲ್ಲರೂ ಹೇಳಿರ್ತಕ್ಕಂಥದ್ದು. ಡಿ.ಕೆ. ಶಿವಕುಮಾರ್ ಗೊತ್ತು, ವಕ್ತಾರು ಗೊತ್ತಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಅದರಿಂದ ಇವರು 2023ರಿಂದ ಇದೇ ರಾಗ ಇದೇ ಹಾಡು ಏನೋ ಒಂದು ಕುಂಟನೆಪ ಹೇಳಿದ್ನಲ್ಲ ಮುಂಚೆನೆ. 198, 243, 369, 5 ನಗರ ಪಾಲಿಕೆ, 5 ಮಹಾಪೌರರು, ಇದೆಲ್ಲ ಏನಕ್ಕೆ? ಎಲೆಕ್ಷನ್ ಮಾಡ್ರಿ. ಎಲ್ಲದಕ್ಕೂ ಒಂದು ತೀರ್ಮಾನ ಮಾಡಿ ಎಲೆಕ್ಷನ್ ಹೋಗಿ ನಿಮ್ಗೇನು ಮ್ಯಾಂಡೇಟ್ ಇದೆ? 138, 139 ಸ್ಥಾನಗಳಿದ್ದೀರಾ. ಎಲೆಕ್ಷನ್ ಮಾಡಿ, ಮತ್ತೆ ಎಲೆಕ್ಷನ್ ಮಾಡಿ. ನಾವು ಪರವಾಗಿಲ್ಲ, ಸೋಲ್ತೀವಿ ರೀ, ನಾವು ನಿಯತ್ತಾಗಿ ಎಲೆಕ್ಷನ್ ಮಾಡ್ತೀವಿ, ₹1 ಹಂಚಲ್ಲ, ಹಣ ಹಂಚೋದಿಲ್ಲ, ಅದಕ್ಕೆ ನಾವು ಸೋಲ್ತಾ ಇದ್ದೀವಿ. ಜನ ಒಂದಲ್ಲ ಒಂದಿನ ನಮ್ಮನ್ನು ಗಮನಿಸ್ತಾರೆ, ಒಂದಲ್ಲ ಒಂದಿನ ನಮ್ಮನ್ನು ಗಮನಿಸ್ತಾರೆ. ನಮಗೂ ಸಹ ಒಂದು ಚುನಾವಣೆಯಲ್ಲಿ ಗೆಲ್ಲುವ ಸಾಮರ್ಥ್ಯ ನಮಗೂ ಸಹ ಬಂದೇ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ಸ್ ಅ ಲಾಟ್. ಒಟ್ಟಾರೆಯಾಗಿ ಸುದ್ದಿ ಮಾಧ್ಯಮಗಳು ಸುದ್ದಿಯನ್ನ ಬಿತ್ತರಿಸಬಹುದು, ಇಂಥ ಕಡೆ ಇಂಥದ್ದಿದೆ ಅಂತ ಎಕ್ಸ್ಪೋಸ್ ಮಾಡ್ಬೋದು. ಆದ್ರೆ ಅದನ್ನ ಗಮನಿಸಿ ಸುಮೋಟೋ ಕೇಸ್ ಹಾಕೋಬೇಕಾಗಿರೋದು ಗೃಹ ಇಲಾಖೆಯ ಕೆಲಸ. ಗೃಹ ಇಲಾಖೆ ಇಷ್ಟು ದಿವಸ ಅದೇನೋ ಹೇಳ್ತಾರಲ್ಲ, ಪರಮೇಶ್ವರ್ ಅವ್ರು ಏನ್ ಕೇಳಿದ್ರು ಗೊತ್ತಿಲ್ಲ ಅಂತ ಇದ್ರು. ಕೆಲವೊಂದು ಕ್ಯಾನ್ಸರ್ ಮಾಡೋರು, ಕೆಲವೊಂದು ಕ್ಯಾನ್ಸರ್ ಮಾಡ್ತಾ ಇರ್ಲಿಲ್ಲ. ಸೊ ಗೃಹ ಇಲಾಖೆಗೆ ನೀವು ತಲುಪಿಸಿದ್ದೀರಾ ಅಂದ್ರೆ ನಮ್ಗೇನು ಹಣೆ ಬರ ಇಲ್ಲ ತಲುಪಿಸೋದಕ್ಕೆ. ನಿಮ್ಗೆ ಹಣೆ ಬರ ಇದೆ, ನೀವು ರಾಜ್ಯದ ಜವಾಬ್ದಾರಿ ಹೊತ್ಕೊಂಡಿದ್ದೀರಾ. ನಮ್ಮ ಜವಾಬ್ದಾರಿಯುತ ಮಾಧ್ಯಮವಾಗಿ ನಾವು ಸುದ್ದಿ ಪ್ರಸಾರ ಮಾಡಿದೀವಿ, ನೀವು ಅದನ್ನ ಗಮನಿಸ್ಕೊಂಡು ಸುಮೋಟೋ ಕೇಸ್ ಹಾಕೊಳ್ಳಿ. ಯಾಕೆ ಇಂಟೆಲಿಜೆನ್ಸ್ ಏನ್ ಸತ್ತೋಗಿದ್ಯಾ ರಾಜ್ಯದಲ್ಲಿ? ಹೊರಗಡೆಯಿಂದ ಯಾರು ಬಂದಿದ್ದಾರೆ ಅಂತ ತಿಳ್ಕೊಳ್ಳಕ್ಕೆ ಇಂಟೆಲಿಜೆನ್ಸ್ ಸತ್ತೋಗಿದ್ಯಾ ಏನು? ಡೋಂಟ್ ಸ್ಪೀಕ್ ಬೇರೆ ಬೇರೆ ಟಾಪಿಕ್ಗಳನ್ನು ತಗೊಂಡು ಬಂದು. ವಿ ನೋ ವಾಟ್ ಇಸ್ ಹ್ಯಾಪನಿಂಗ್ ಅರೌಂಡ್ ಬೆಂಗಳೂರು ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಬೇರೆ ವಿಚಾರಗಳಾಗಿರ್ಬೋದು. ಎಲೆಕ್ಷನ್ ಮಾಡಿ ಮರ್ಯಾದೆಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ, ಸುಪ್ರೀಂ ಕೋರ್ಟ್ ಹೇಳಿದೆ. ಯಾಕೆ ಸುಪ್ರೀಂ ಕೋರ್ಟ್ ಗೊತ್ತಿಲ್ವಾ SIR ನಡೆಯುತ್ತೆ ಅಂತ? ಅದಾದ್ಮೇಲೂ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದೆ, ನೀವು August 31 ಒಳಗಡೆ ಮಾಡಿ ಅಂತ ಹೇಳಿದೆ ಅಂತಂದ್ರೆ ಯು ಶುಡ್ ಕಂಡಕ್ಟ್ ದ ಎಲೆಕ್ಷನ್ಸ್. ಪ್ರಾಮಾಣಿಕವಾಗಿ ನೀವು ಚುನಾವಣೆಗಳನ್ನ ಮಾಡಕ್ಕಾಗದೆ ನೀವು ಯಾವ್ದೋ ವಿಚಾರ ತಗೊಂಡು ಕೆಸರೆಡ್ಚಾಡ್ಕೊಂಡು ರಾಜಕೀಯ ಮಾತಾಡಂಗೆ ಇಲ್ಲಿ ಮಾಧ್ಯಮಗಳಲ್ಲಿ ಕೂತ್ಕೊಂಡು ರಾಜಕಾರಣಿಗಳು ನೀವು ಹೊರಗಡೆ ಮಾಡ್ತಿರಲ್ಲ, ಆ ಥರ ಇಲ್ಲಿ ರಾಜಕೀಯ ಮಾಡಕ್ ಬರಬೇಡಿ. ವಿ ನೋ ವಾಟ್ ವಿ ಆರ್ ಡೂಯಿಂಗ್ ಅಂಡ್ ವಾಟ್ ಯು ಪೀಪಲ್ ಆರ್ ಡೂಯಿಂಗ್. ಮರ್ಯಾದೆಯಿಂದ ಲೋಕಲ್ ಬಾಡಿ ಎಲೆಕ್ಷನ್ಸ್ ಕಂಡಕ್ಟ್ ಮಾಡಿ ಅಷ್ಟೇನೆ. ಎಸ್, ಇದಿಷ್ಟು ಇವರೆಗಿನ ಡಿಬೇಟ್. ನೋಡ್ತಾರೆ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.